ದ ಮೇಜರ್ ಕ್ರಾಪ್ಸ್ ದಟ್ ಆರ್ ಗ್ರೋನ್ ಇನ್ ಇಂಡಿಯಾ, ಸೀರಿಯಲ್ಸ್ ಅಂತಂದ್ರೆ ಧಾನ್ಯಗಳು ಯಾವುದನ್ನ ಇಂಡಿಯಾದಲ್ಲಿ ಬೆಳೀತಾರೆ ಅಂತಂದ. ಸೊ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ವರ್ಲ್ಡ್. ಇಂಡಿಯಾ ಏನು ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ವರ್ಲ್ಡ್, ಅಂದ್ರೆ ತುಂಬಾ ರೈಸ್ ಪ್ರೊಡಕ್ಷನ್ ಅಲ್ಲಿ ಇಂಡಿಯಾ ಸೆಕೆಂಡ್ ಪೊಸಿಷನ್ ಇದೆ. ಹಾಗಿದ್ರೆ ಫಸ್ಟ್ ಯಾವುದು? ಫಸ್ಟ್ ಈಸ್ ಚೈನಾ. ಸೊ ಪಾಪ್ಯುಲೇಷನ್ ವೈಸ್ ಕೂಡ ಚೈನಾನೇ ಫಸ್ಟ್, ಇಲ್ಲೂ ಕೂಡ ಪ್ರೊಡಕ್ಷನ್ ಆಫ್ ರೈಸ್ ಅಲ್ಲೂ ಕೂಡ ಚೈನಾ ಫಸ್ಟ್. ಸೊ ಇಲ್ಲೇನಿದು ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ಕಂಟ್ರಿ. ರೈಸ್ ಪ್ರೊಡಕ್ಷನ್ ಅಲ್ಲಿ ಇಂಡಿಯಾ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ ಅಂತ. ಸೊ ಇದಕ್ಕೆ ರಿಕ್ವೈರ್ಡ್ ಕಂಡೀಷನ್ಸ್ ಯಾವುದು? 25 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು, ಹೈ ಟೆಂಪರೇಚರ್ ಇರಬೇಕು ಇದಕ್ಕೆ ಸ್ವಲ್ಪ, ಅಂದ್ರೆ ಅರೌಂಡ್ 25 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು, ಮತ್ತೆ ಹ್ಯೂಮಿಡಿಟಿ ಜಾಸ್ತಿ ಇರಬೇಕು. ರೈಸ್ ಕ್ರಾಪ್ ಇದೊಂದು ಏನಂತಂದ್ರೆ, ಸೊ ಅಟ್ಮಾಸ್ಫಿಯರ್ ಕೂಡ ಹ್ಯೂಮಿಡ್ ಆಗಿರ್ಬೇಕು, ಅಂದ್ರೆ ಅಟ್ಮಾಸ್ಫಿಯರ್ ವಾಟರ್ ಕಂಟೆಂಟ್ ಇರಬೇಕು, ಭೂಮಿಯಲ್ಲೂ ಕೂಡ ವೆಲ್ ಇರಿಗೇಷನ್ ಫೆಸಿಲಿಟಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ರೈಸ್ ಈಸ್ around 25 degrees temperature is required and humid condition is also required. Humidity must be more anta. Then comes around greater than or equal to 100 centimeter rainfall must occur. ಅಂದ್ರೆ ಆ ಏರಿಯಾದಲ್ಲಿ ಅರೌಂಡ್ 100 ಸೆಂಟಿಮೀಟರ್ ರೈನ್ಫಾಲ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವುದು ಈ ರೈಸ್ ಪ್ಯಾಡಿ ಕ್ರಾಪ್ಸ್, ಈ ಪ್ಯಾಡಿ ಫೀಲ್ಡ್ಸ್ ಅಲ್ಲಿ ಏನಾಗಬೇಕು? 100 ಸೆಂಟಿಮೀಟರ್ ಅರೌಂಡ್ ರೈನ್ಫಾಲ್ ಇರಬೇಕು. ಸೊ ವೇರ್ ಇಟ್ ಇಸ್ ಗ್ರೋನ್ ಕರೆಂಟ್ಲಿ, ಸೊ ರೈಸ್ ನ ತುಂಬಾ ಎಲ್ಲಿ ಬೆಳೀತಾರೆ ಅಂದ್ರೆ ಇನ್ ದ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಅಲ್ಲಿ ಸೊ ರೈಸ್ ಕ್ರಾಪ್ ತುಂಬಾನೇ ಬೆಳೀತಾರೆ ಅಂತ ಬಿಟ್ಟು. ಸೊ ವೇ ದೀಸ್ ಕ್ರಾಪ್ಸ್ ಆರ್ ಗ್ರೋನ್ ಮೈನ್ಲಿ ಅಂತಂದ್ರೆ ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ರಾಜಸ್ಥಾನ್. ರಾಜಸ್ಥಾನಲ್ಲಿ ಈಗ ಇಂದಿರಾ ಗಾಂಧಿ ಕೆನಲ್ ಇಂದ ವಾಟರ್ ಸಪ್ಲೈ ಇರೋದ್ರಿಂದ ಸೊ ರೈಸ್ ಕ್ರಾಪ್ ನ ಬೆಳೆಯೋದು ಕೂಡ ಕೆಲವೊಂದು ರೀಜನ್ಸ್ ಅಲ್ಲಿ, ತುಂಬಾ ರಾಜಸ್ಥಾನಲ್ಲಿ ಬೆಳೆಯಕ್ಕಾಗಲ್ಲ, ಯಾಕಂದ್ರೆ ರೈಸು ತುಂಬಾ ವಾಟರ್ ರಿಕ್ವೈರಿಂಗ್ ಕ್ರಾಪ್ ಆಗಿರೋದ್ರಿಂದ ಅದಕ್ಕೆ ಹ್ಯೂಮಿಡಿಟಿ ಕೂಡ ಇರಬೇಕು, ವಾಟರ್ ಕೂಡ ತುಂಬಾ ಇರಬೇಕು. ರಾಜಸ್ಥಾನ ಒಂಥರ ಡೆಸರ್ಟ್ ಏರಿಯಾ, ಅಂದ್ರೆ ಅರಿಡ್ ರೀಜನ್ಸ್ ತುಂಬಾನೇ ಇರುತ್ತೆ. ಆದ್ರೆ ಕೆಲವೊಂದು ಏರಿಯಾಸ್ ಅಲ್ಲಿ ಇಂದಿರಾ ಗಾಂಧಿ ಕೆನಾಲ್ ಇರೋದ್ರಿಂದ ಇದನ್ನ ಬೆಳಿಬಹುದು. ಸೊ ಇದನ್ನ ತುಂಬಾ ಇರಿಗೇಷನ್ ಫೆಸಿಲಿಟೀಸ್ ಮೈನ್ ಇಂಪಾರ್ಟೆಂಟ್ ರೈಸ್ ಕ್ರಾಪ್ ಬೆಳೆದಕ್ಕೆ. ಸೊ ಇರಿಗೇಷನ್ ಕೆನಲ್ಸ್, ಬೋರ್ವೆಲ್ಸ್ ಎಲ್ಲ ಇರಬೇಕು. ರೈನ್ಫಾಲ್ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಲ್ಲ, ತುಂಬಾ ರೈನ್ಫಾಲ್ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ, ತುಂಬಾ ಇರಿಗೇಷನ್ ಫೆಸಿಲಿಟಿ ಈಸ್ ಮಸ್ಟ್ ಅಂತ. ಸೊ ರೈನ್ಫಾಲ್ ಎಷ್ಟಿರಬೇಕು? ಅರೌಂಡ್ 100 ಸೆಂಟಿಮೀಟರ್ ರೈನ್ಫಾಲ್ ಇರ್ಬೇಕಂತ. ಸೊ ದೆನ್ ನೆಕ್ಸ್ಟ್ ಕ್ರಾಪ್ ಇಸ್ ವೀಟ್. ವೀಟ್ ಅಂದ್ರೆ ಗೋಧಿ, ವೀಟ್ ಕ್ರಾಪ್. ಈ ವೀಟ್ ಕ್ರಾಪ್ ಇದಕ್ಕೆ ಕೂಲ್ ಕಂಡೀಷನ್ಸ್ ಬೇಕು ಅಂದೆ. ಸೊ ವೀಟ್ ಅಂದ್ರೆ ಏನೋ ಅದೊಂದು ರಾಬಿ ಕ್ರಾಪ್. ರಾಬಿ ಕ್ರಾಪ್ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಬರುವಂತದ್ದು. ಇದಕ್ಕೆ ಕೂಲ್ ಕಂಡೀಷನ್ಸ್ ಅವಶ್ಯಕತೆ ಇರುತ್ತೆ, ಅದಕ್ಕೆ ಅದನ್ನ ರಾಬಿ ಕ್ರಾಪ್ ಅಂತ ಕರೀತಾರೆ. ಸೊ ಬ್ರೈಟ್ ಸನ್ಶೈನ್ ಇಸ್ ರಿಕ್ವೈರ್ಡ್ ಅಟ್ ದ ಟೈಮ್ ಆಫ್ ಹಾರ್ವೆಸ್ಟಿಂಗ್. ಬ್ರೈಟ್ ಸನ್ಶೈನ್ ಇಸ್ ರಿಕ್ವೈರ್ಡ್ ಅಟ್ ದ ಟೈಮ್ ಆಫ್ ಹಾರ್ವೆಸ್ಟಿಂಗ್ ಅಂದ್ರೆ ವಿಂಟರ್ ಸೀಸನ್ ಮುಗಿತಾ ಬರುತ್ತೆ. ವೆನ್ ಇಟ್ ಇಸ್ ಹಾರ್ವೆಸ್ಟೆಡ್ ಇನ್ ದ ಮಂತ್ ಆಫ್ ಏಪ್ರಿಲ್. ಏಪ್ರಿಲ್ ಮೇ ಅಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ ಅಂದ್ರೆ ಆ ಟೈಮಲ್ಲಿ ತುಂಬಾ ಸನ್ಲೈಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಕ್ರಾಪಿಂಗ್ ಪ್ಯಾಟರ್ನ್ಸ್ ಮೇಲೆನೆ ಇದನ್ನ ಕ್ಲೀನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಈ ಸೀಸನ್ ಅಲ್ಲಿ ಈ ಕ್ರಾಪ್ ಚೆನ್ನಾಗಿ ಬೆಳೆಯುತ್ತೆ, ಅಂದ್ರೆ ಈ ಸೀಸನ್ಗೆ ಈ ಕ್ರಾಪ್ ವೆಲ್ ಸೂಟೆಡ್ ಅಂತ ಹೇಳ್ಬಿಟ್ಟು ಕೆಲವೊಂದ್ ಕಡೆ ಎಲ್ಲ ಆ ಸೀಸನ್ ಪ್ರಕಾರ ಕ್ರಾಪ್ಸ್ ನ ಬೆಳೀತಾ ಹೋಗ್ತಾರೆ ಅಂತ. ಸೊ ಕೂಲ್ ಕ್ಲೈಮೇಟ್ is required for wheat. Cool climate is required and bright sunshine is also required at the time of harvesting. Then rainfall ಎಷ್ಟು ಬೇಕು ಅಂತಂದ್ರೆ, ರೈನ್ಫಾಲ್ ತುಂಬಾ ಬೇಕಾಗಲ್ಲ, ಅಂದ್ರೆ ರೈಸ್ಗೆ ಎಷ್ಟು ಬೇಕು 100 ಸೆಂಟಿಮೀಟರ್ ರೈನ್ಫಾಲ್ ಇರಬೇಕು, ಅಷ್ಟೆಲ್ಲ ಬೇಕಾಗಲ್ಲ. ಸೊ ವೀಟ್ಗೆ ಅರೌಂಡ್ 50 to 75 ಸೆಂಟಿಮೀಟರ್ ರೈನ್ಫಾಲ್ ಇದ್ರು ನಡೆಯುತ್ತೆ, ಅಷ್ಟೇ ಸಾಕು ಅಂತ. ವೇರ್ ಇಟ್ ಇಸ್ ಗ್ರೋನ್, ಎಲ್ಲಿ ಬೆಳೀತಾರೆ ಅಂತಂದ್ರೆ ವೇರ್ ದೇ ಕನ್ಸ್ಯೂಮ್ ಅಂತ. ವೀಟ್ ಅಂತಂದ್ರೆ ಸೊ ಚಪಾತಿ ಇಲ್ಲಿ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರಲ್ಲ, ವೀಟ್ ಯಾರು ಜಾಸ್ತಿ ತಿಂತಾರೋ ಅಲ್ಲೇ ಅದನ್ನ ತುಂಬಾ ಬೆಳೀತಾರೆ. ಸೊ ಇಟ್ ಇಸ್ ಗ್ರೋನ್ ವೆಲ್ ಇನ್ ಡೆಕ್ಕನ್ ಟ್ರ್ಯಾಪ್ ಅಂತ ಬ್ಲ್ಯಾಕ್ ಸಾಯಿಲ್. ಸೊ ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್ ಅಂಡ್ ಮಧ್ಯಪ್ರದೇಶ್. ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್ ಅಂಡ್ ಮಧ್ಯಪ್ರದೇಶ್. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ಕಡೆ ಎಲ್ಲ. ಸೊ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಕಡೆ ಎಲ್ಲ ವೀಟ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಕಮ್ಸ್ ಮಿಲೆಟ್ಸ್. ಮಿಲೆಟ್ಸ್ ಅಂತಂದ್ರೇನು? ಮಿಲೆಟ್ಸ್ ಅಂತಂದ್ರೆ ಒಣಗಿದ ತರ ಇರುತ್ತೆ. ಸೊ ನೀವು ನೋಡಿರ್ಬೋದು ಜೋವರ್, ಬಾಜ್ರಾ, ರಾಗಿ ಎಲ್ಲ. ಸೊ ಒಂದು ಗ್ರೇನಿ ಕೋಟಿಂಗ್ ಲೇಯರ್ ಇರುತ್ತೆ. ಸೊ ಅದ್ರ ಮೇಲೆ ಕೋಟಿಂಗ್ ಲೇಯರ್, ಫಾರ್ ಎಕ್ಸಾಂಪಲ್ ನೀವು ರೈಸ್ ನೋಡ್ಬೋದು, ರೈಸ್ಗೆ ಯಾವುದೇ ಕೋಟಿಂಗ್ ಲೇಯರ್ ಇರಲ್ಲ. ರೈಸ್ ಒಂದು ಅಕ್ಕಿ ಮೇಲೆ ಯಾವುದೋ ಕೋಟಿಂಗ್ ಲೇಯರ್ ಇರಲ್ಲ, ಡೈರೆಕ್ಟ್ ಇರುತ್ತೆ. ದೆನ್ ವೀಟ್ ಕೂಡ, ಗೋಧಿ ಕೂಡ ಆ ತರ ಕೋಟಿಂಗ್ ಲೇಯರ್ಸ್ ಇರಲ್ಲ. ಆದ್ರೆ ಮಿಲೆಟ್ಸ್ ಅಲ್ಲಿ ಏನಿರುತ್ತೆ, ಸ್ವಲ್ಪ ಕೋಟೆಡ್ ಲೇಯರ್ ಅಂತ ಇರುತ್ತೆ ಅದು. ಸೊ ಮಿಲೆಟ್ಸ್ ಆರ್ ರಿಚ್ ಇನ್ ಫೈಬರ್ಸ್, ಐರನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಮೆನಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಯಾರ್ಯಾರು ಡೈಟಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಈ ತರ ಕ್ರಾಪ್ಸ್ ತುಂಬಾನೇ, ಮಿಲೆಟ್ಸ್ ತುಂಬಾನೇ ಯುಟಿಲೈಸ್ ಆಗುತ್ತೆ. ಅದ್ರಲ್ಲಿ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ, ಡೈಟಿಂಗ್ ಮಾಡೋರಿಗೆ ತುಂಬಾನೇ ಯುಟಿಲೈಸ್ ಆಗುತ್ತೆ ಅಂತ. ಸೊ ದೆನ್ ಕಮ್ಸ್ ಹಿಯರ್. ಸೊ ಮಿಲೆಟ್ಸ್ ಫಸ್ಟ್ ಕ್ರಾಪ್ ಯಾವುದು ಮಿಲೆಟ್ಸ್ ಅಲ್ಲಿ? ಜೋವರ್. ಸೊ ಇಂಡಿಯಾದಲ್ಲಿ ಫಸ್ಟ್ ತುಂಬಾ ಕಾಶ್ಮೀರ್ ಟು ಕನ್ಯಾಕುಮಾರಿ, ಫ್ರಮ್ ಗುಜರಾತ್, ಅರುಣಾಚಲ್ ಪ್ರದೇಶ್,
ಎಲ್ಲ 4 ಕಾರ್ನರ್ಸ್ ಅಲ್ಲೂ ರೈಸ್ನ ತುಂಬಾ ರೈಸ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ರಾಪ್ ಫಸ್ಟ್ ಇದು ಇಂಡಿಯಾದಲ್ಲಿ ಸೊ ತುಂಬಾ ಬೆಳೆಯುವಂತ ಕ್ರಾಪ್ ಫಸ್ಟ್ ಪೊಸಿಷನ್ ಅಲ್ಲಿ ರೈಸ್ ಇಸ್ ದ ಮೇಜರ್ ಕ್ರಾಪ್ ದಟ್ ಇಸ್ ಗ್ರೋನ್ ಇನ್ ಇಂಡಿಯಾ. ಸೆಕೆಂಡ್ ಮೇಜರ್ ಕ್ರಾಪ್ ಯಾವ್ದಂದ್ರೆ ವೀಟ್. ಥರ್ಡ್ ಮೇಜರ್ ಕ್ರಾಪ್ ಜೋವರ್. ಇಂಡಿಯಾದಲ್ಲಿ ಥರ್ಡ್ ಮೇಜರ್ ಕ್ರಾಪ್ ಜೋವರ್, ಕನ್ಫ್ಯೂಸ್ ಆಗಬೇಡಿ. ಸೊ ಕರೆಂಟ್ಲಿ ರೈಸ್ ಇಸ್ ಗ್ರೋನ್ ಮೋರ್ ಇನ್ ದ ಸ್ಟೇಟ್ಸ್ ಆಫ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಅಲ್ಲಿ ರೈಸ್ ನ ಜಾಸ್ತಿ ಬೆಳೀತಾರೆ. ಅಂಡ್ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ಕಂಟ್ರಿ ಇನ್ ದ ವರ್ಲ್ಡ್. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಟು ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಟು ಚೀನಾ. ಸೊ ಇಂಡಿಯಾದಲ್ಲಿ ಫಸ್ಟ್ ಚೀನಾದಲ್ಲಿ ತುಂಬಾನೇ ಪ್ರೊಡ್ಯೂಸ್ ಆಗುತ್ತೆ ರೈಸ್. ಇನ್ ದ ಪಾಪ್ಯುಲೇಷನ್ ವೈಸ್ ಆಲ್ಸೋ ಚೀನಾ ಇಸ್ ಇಂಪಾರ್ಟೆಂಟ್. ದೆನ್ ಕಮ್ಸ್ ಸೆಕೆಂಡ್ ಯಾವುದು ಇಂಡಿಯಾ. ದೆನ್ ಕಮ್ಸ್ ಸೊ ಬಾಜ್ರಾ. ನೆಕ್ಸ್ಟ್ ಕ್ರಾಪ್ ಬಾಜ್ರಾ. 1 minute. ಸೊ ನೆಕ್ಸ್ಟ್ ಕ್ರಾಪ್ ಇಲ್ಲಿ ನೋಡಿ ಇಲ್ಲಿ. ಸೊ ಬಾಜ್ರಾ. ಸೊ ಜೋವರ್ನ ಎಲ್ಲಿ ಬೆಳೀತಾರೆ ಅಂದ್ರೆ ಜೋವರ್ ಇಸ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್ ದಟ್ ಇಸ್ ಗ್ರೋನ್ ಇನ್ ಇಂಡಿಯಾ. ಥರ್ಡ್ ಮೇಜರ್ ಕ್ರಾಪ್ ದಟ್ ಇಸ್ ಗ್ರೋನ್ ಇನ್ ಇಂಡಿಯಾ ಯಾವುದು ಅಂತಂದ್ರೆ ಜೋವರು. ವೇರ್ ಇಟ್ ಇಟ್ಸ್ ಗ್ರೋನ್ ಹೈಲಿ ಇನ್ ದ ಸ್ಟೇಟ್ಸ್ ಆಫ್ ಗೋವಾ, ಕರ್ನಾಟಕ, ಮಧ್ಯಪ್ರದೇಶ್. ಈ ಕಡೆ ಎಲ್ಲ ಜೋವರ್ನ ತುಂಬಾನೇ ಬೆಳೀತಾರೆ ಅಂತ. ದೆನ್ ಕಮ್ಸ್ ಬಾಜ್ರಾ. ಬಾಜ್ರಾ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ರಾಪ್. ಸೊ ಅದೊಂದು ಮಿಲೆಟ್ ಕ್ರಾಪ್, ಅಂದ್ರೆ ಕೋಟಿಂಗ್ ಲೇಯರ್ ಇರುತ್ತೆ ಅದ್ರ ಮೇಲೆ. ಸೊ ದೆನ್ ಕಮ್ಸ್ ವೇರ್ ಇಟ್ ಇಸ್ ಗ್ರೋನ್. ಯಾವ ಸಾಯಿಲ್ ಇದಕ್ಕೆ ಬೆಸ್ಟ್ ಸೂಟೆಡ್ ಅಂದ್ರೆ ಶಾಲೋ ಬ್ಲ್ಯಾಕ್ ಸಾಯಿಲ್, ಸ್ಯಾಂಡಿ ಸಾಯಿಲ್ ಮತ್ತೆ ಇದಕ್ಕೆ ಬೆಸ್ಟ್ ಸೂಟೆಡ್ ಸ್ಯಾಂಡಿ ಸಾಯಿಲ್ ಮತ್ತೆ ಶಾಲೋ ಬ್ಲ್ಯಾಕ್ ಸಾಯಿಲ್. ಸೊ ಆ ಥರ ಅರಿಡ್ ರೀಜನ್ಸ್ ಇರುವಂಥದ್ದು, ಸ್ಯಾಂಡಿ ಸಾಯಿಲ್ ಇರುವಂಥದ್ದು ರೀಜನ್ಸ್ ಯಾವುದು ಅಂದ್ರೆ ಮೈನ್ಲಿ ಇಟ್ ಇಸ್ ಗ್ರೋನ್ ಇನ್ ರಾಜಸ್ಥಾನ್. ಅದನ್ನ ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು, ರಾಜಸ್ಥಾನಲ್ಲಿ ತುಂಬಾ ಬೆಳೀತಾರೆ ಅಂತ. ಸೊ ಬಾಜ್ರಾ ಇಟ್ಸ್ ಗ್ರೋನ್ ವೆಲ್ ಇನ್ ದ ಸ್ಟೇಟ್ಸ್ ಆಫ್ ರಾಜಸ್ಥಾನ್ ಅಂಡ್ ಗುಜರಾತ್. ಸೊ ಡ್ರೈ ಏರಿಯಾಸ್ ಆಲ್ಸೋ ಇನ್ ದ ಡ್ರೈ ಏರಿಯಾಸ್ ಆಫ್ ಹರಿಯಾಣ. ಈ ಏರಿಯಾಸ್ ಅಲ್ಲೆಲ್ಲ ಬಾಜ್ರಾನ ಯೂಸ್ ಮಾಡ್ತಾರೆ ಅಂತ. ದೆನ್ ಕಮ್ಸ್ ರಾಗಿ. ಸೊ ರಾಗಿ ಇದೊಂದು ಸೌತ್ ಇಂಡಿಯಾದಲ್ಲೇ ತುಂಬಾ ಫೇಮಸ್ ಕ್ರಾಪ್ ಇದು. ಸೊ ರಾಗಿಯಲ್ಲಿ ಏನಿರುತ್ತೆ, ತುಂಬಾ ಐರನ್ ಕಂಟೆಂಟ್ ಇರುತ್ತೆ, ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ, ತುಂಬಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ರಾಗಿ ಕ್ರಾಪ್ ಅಲ್ಲಿ ಇರೋದ್ರಿಂದ ಡಯಟಿಂಗ್ ಕೂಡ ಯೂಸ್ ಆಗುತ್ತೆ. ಮತ್ತೆ ಸೊ ರಾಗಿ ಇದು ಮೈನ್ ಸ್ಪೆಷಾಲಿಟಿ ಏನು ಅಂದ್ರೆ ಇಟ್ ಕ್ಯಾನ್ ಬಿ ಗ್ರೋನ್ ಇನ್ ಎನಿ ಟೈಪ್ ಆಫ್ ಸಾಯಿಲ್ ಅಂತಂದ್ರೆ ಇಟ್ ಕ್ಯಾನ್ ಬಿ ಗ್ರೋನ್ ಇನ್ ರೆಡ್ ಸಾಯಿಲ್, ಈವನ್ ಇನ್ ಲ್ಯಾಟ್ರೈಟ್ ಸಾಯಿಲ್, ಅಲ್ಯೂವಿಯಲ್ ಸಾಯಿಲ್. ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ ಯಾವುದೇ ಕ್ರಾಪ್ ಆದ್ರೂ ಚೆನ್ನಾಗಿ ಬೆಳೆಯುತ್ತೆ, ಯಾಕಂದ್ರೆ ಇಟ್ ಈಸ್ ರಿಚ್ ಇನ್ ಆಲ್ಮೋಸ್ಟ್ ಎವ್ರಿ ನ್ಯೂಟ್ರಿಯೆಂಟ್ ಅಂತ. ಸೊ ರೆಡ್ ಸಾಯಿಲ್ ಅಲ್ಲಿ, ಲ್ಯಾಟ್ರೈಟ್ ಸಾಯಿಲ್, ಅಲ್ಯೂವಿಯಲ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಯಾವ ಸಾಯಿಲ್ ಆದ್ರೂ ರಾಗಿ ಕ್ರಾಪ್ ಇಸ್ ಬೆಸ್ಟ್ ಸೂಟೆಡ್ ಫಾರ್. ರಾಗಿ ಎಲ್ಲಾ ತರ ನೆಲದಲ್ಲೂ ರಾಗಿ ಕ್ರಾಪ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ರಾಗಿ ಈಸ್ ಕ್ಯಾನ್ ಬಿ ಗ್ರೋನ್ ಇನ್ ಎನಿ ಟೈಪ್ ಆಫ್ ಸಾಯಿಲ್, ಬಟ್ ಇಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ರೆಡ್ ಸಾಯಿಲ್ ಅಂತಂದ್ರೆ ಅಂದ್ರೆ ಎಲ್ಲಾ ಟೈಪ್ ಸಾಯಿಲ್ ಅಲ್ಲೂ ರಾಗಿ ಬೆಳಿಬಹುದು, ಬಟ್ ಇಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ರೆಡ್ ಸಾಯಿಲ್. ಅಂದ್ರೆ ಕೆಂಪು ಮಣ್ಣಲ್ಲಿ ರಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಜಾರ್ಖಂಡ್ ಇಸ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ರಾಗಿ ಇನ್ ದ ಕಂಟ್ರಿ. ಅಂದ್ರೆ ಜಾರ್ಖಂಡ್ ಅಲ್ಲಿ ತುಂಬಾ ರಾಗಿ ಪ್ರೊಡಕ್ಷನ್ ಆಗುತ್ತೆ ಅಂತ. ಸೊ ಇಟ್ ಈಸ್ ಇವನ್ ಗ್ರೋನ್ ಇನ್ ತಮಿಳ್ನಾಡು, ಇನ್ ದ ಸ್ಟೇಟ್ಸ್ ಆಫ್ ತಮಿಳ್ನಾಡು ಅಂಡ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೂ ಗೊತ್ತಿರಬಹುದು ನಿಮ್ಗೆ, ರಾಗಿ ಆಲ್ಮೋಸ್ಟ್ ಹಾಫ್ ಆಫ್ ದ ಕನ್ನಡಿಗಾಸ್ ಆರ್ ಡಿಪೆಂಡೆಂಟ್ ಓವರ್ ರಾಗಿ ಆಸ್ ಅ ಮೇಜರ್ ಕನ್ಸಂಪ್ಷನ್ ಅಂತ ಹೇಳ್ಬಿಟ್ಟು. ಅಂದ್ರೆ ತುಂಬಾ ಜನ ರಾಗಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಲ್ಲೂ ಸೌತ್ ಕರ್ನಾಟಕದಲ್ಲಿ ನೋಡ್ಬೋದು ನೀವು, ರಾಗಿ ಮೇಲೆ ನಾವೆಲ್ಲ ತುಂಬಾನೇ ಡಿಪೆಂಡೆಂಟ್ ಆಗಿದ್ದೀವಿ ಅಂತ. ದೆನ್ ಕಮ್ಸ್ ಸೊ ಯಾಕೆ ಅಂತಂದ್ರೆ ಇಟ್ಸ್ ರಿಚ್ ಇನ್ ಆಲ್ಮೋಸ್ಟ್ ಐರನ್ ಕಂಟೆಂಟ್ ಇದೆ, ಮತ್ತೆ ಕ್ಯಾಲ್ಸಿಯಂ ಇದೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಅದರಿಂದ ರಾಗಿ ಒಂದು ಪ್ರಮುಖ ಬೆಳೆ ಅಂತ. ದೆನ್ ಕಮ್ಸ್ ಮೇಜ್. ಇಟ್ ಈಸ್ ಅ ಕ್ರಾಪ್ ದಟ್ ಕ್ಯಾನ್ ಬಿ ಯೂಸ್ಡ್ ಬೋತ್ ಆಸ್ ಫುಡ್ ಅಂಡ್ ಫಾಡರ್. ಮೇಜ್ ನ ಫುಡ್ ಆಗೂ ಯೂಸ್ ಮಾಡ್ಬೋದು, ಫಾಡರ್ ಆಗೂ ಯೂಸ್ ಮಾಡ್ಬೋದು. ಫುಡ್ ಅಂದ್ರೆ ದಟ್ ನಾವು ಕನ್ಸ್ಯೂಮ್ ಮಾಡೋದನ್ನ ಫುಡ್ ಅಂತೀವಿ, ಅನಿಮಲ್ಸ್ ಕನ್ಸ್ಯೂಮ್ ಮಾಡೋದನ್ನ ಏನಂತೀವಿ, ಫಾಡರ್ ಅಂತೀವಿ. ಫುಡ್ ಆಗಿ ಯೂಸ್ ಮಾಡ್ಬೋದು, ಫಾಡರ್ ಆಗಿ ಯೂಸ್ ಮಾಡ್ಬೋದು ಅಂತ. ಸೊ ಮೇಜ್ ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಇಟ್ ಈಸ್ ಬೋತ್ ರಾಬಿ ಕ್ರಾಪ್, ಖಾರಿಫ್ ಕ್ರಾಪ್. ಇದಕ್ಕೆ ಯಾವುದೇ ಒಂದು ಸೀಸನ್ ಇಲ್ಲ. ಮೇಜ್ ಅಂತಂದ್ರೆ ಜೋಳ ಎಲ್ಲಾ ಸೀಸನ್ ಅಲ್ಲೂ ಬೆಳಿಬಹುದು, ಇದಕ್ಕೆ ಯಾವುದೋ ಸೀಸನ್ ಇಲ್ಲ. ಇದನ್ನ ಏನದು ರಾಬಿ ಕ್ರಾಪ್ ಅಂತ ಆದ್ರೂ ಅನ್ನಿ, ಖಾರಿಫ್ ಕ್ರಾಪ್ ಅಂತ ಆದ್ರೂ ಅನ್ನಿ, ಝೇಡ್ ಕ್ರಾಪ್ ಅಂತ ಆದ್ರೂ ಅನ್ನಿ, ಮೂರಕ್ಕೂ ಮೇಜ್ ಒಂದೇ ಎಕ್ಸಾಂಪಲ್ ಆಗುತ್ತೆ. ಸೊ ಇದನ್ನ ತುಂಬಾ ಕರ್ನಾಟಕದಲ್ಲಿ ಬೆಳಿತಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಕರ್ನಾಟಕದಲ್ಲಿ ಬೆಳಿತಾರೆ ಅಂತ. ಸೊ ನಮ್ಮ ಸ್ಟೇಟ್ ಅಲ್ಲೂ ಇದನ್ನ ತುಂಬಾನೇ ಬೆಳಿತೀವಿ ಅಂತ ಅಷ್ಟೇ. ಸೊ ಉತ್ತರ ಪ್ರದೇಶ್, ಬಿಹಾರ್ ಅಂಡ್ ಆಂಧ್ರ ಪ್ರದೇಶ್, ಈ ಕಡೆ ಎಲ್ಲ ಬೇರೆ ಸ್ಟೇಟ್ಸ್ ಅಲ್ಲೂ ಕೂಡ ಮೇಜ್ ನ ತುಂಬಾ ಬೆಳಿತಾರೆ. ದೆನ್ ಕಮ್ಸ್ ಇದಕ್ಕೆ ರಿಕ್ವೈರ್ಮೆಂಟ್ಸ್ ಏನು, ಮೇಜ್ ಕ್ರಾಪ್ಗೆ ರಿಕ್ವೈರ್ಮೆಂಟ್ಸ್ ಏನು ಅಂತಂದ್ರೆ, ಈ ಮಿಲೆಟ್ಸ್ಗೆ ರಿಕ್ವೈರ್ಮೆಂಟ್ಸ್ ಹೇಳಿಲ್ಲ ನಾನು. ಮಿಲೆಟ್ಸ್ಗೆ ಆಲ್ಮೋಸ್ಟ್ ಕಡಿಮೆ ರೈನ್ಫಾಲ್ ಇದ್ರೂ ಆಗುತ್ತೆ.
ಸೊ ಅದಕ್ಕೆ ಇದನ್ನ ಅರಿಡ್ ರೀಜನ್ಸ್ ಅಲ್ಲಿ ತುಂಬಾ ಬೆಳೀತಾರೆ. ನಿಮ್ಗೆ ಗೊತ್ತಿರ್ಬೋದು ರಾಗಿ, ಬಾಜ್ರಾ, ಜೋವರ್ ಇದಕ್ಕೆಲ್ಲ ಅಷ್ಟೊಂದು ನೀರ್ ಬೇಕಿರಲ್ಲ. ನೀರ್ ಅಮೌಂಟ್ ಅಂದ್ರೆ ನೀರೇ ಬೇಕಿಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಅಮೌಂಟ್ ಅಂದ್ರೆ ಇರಿಗೇಷನ್ ಫೆಸಿಲಿಟಿ ಅಷ್ಟು ಕರೆಕ್ಟ್ ಆಗಿ ಇಲ್ಲ ಅಂತಂದ್ರು, ಅಂದ್ರೆ ರೈನಿ ಸೀಸನ್ ಅಲ್ಲಿ ಬೀಳುವಂತ ಮಳೆನೆ ಸಾಕು ಈ ಕ್ರಾಪ್ಸ್ ಅನ್ನ ಚೆನ್ನಾಗಿ ಬೆಳೀತವೆ ಅಂತ. ದಿಸ್ ಕ್ಯಾನ್ ಬಿ ಗ್ರೋನ್ ವೆಲ್ ಇನ್ ರೈನಿ ಸೀಸನ್ ಓನ್ಲಿ ಅಂತ. ಸೊ ಇದಕ್ಕೆ ಮೇಯ್ಸ್ಗೆ ರಿಕ್ವೈರ್ಮೆಂಟ್ಸ್ ಏನು, ಹೈ ಟೆಂಪರೇಚರ್ ಬೇಕು. ಹೈ ಟೆಂಪರೇಚರ್ ಅಂದ್ರೆ ತುಂಬಾ ಹೈ ಅಲ್ಲ, ಸೊ ಅರೌಂಡ್ 21 to 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು. ದೆನ್ ಕಮ್ಸ್ ಹೈ ಇಲ್ಡಿಂಗ್ ವೆರೈಟಿ ಸೀಡ್ಸ್ ಯೂಸ್ ಮಾಡಿದ್ರೆ, ಸೊ ಹೈ ಇಲ್ಡಿಂಗ್ ವೆರೈಟಿ ಸೀಡ್ಸ್ನೇ ಯೂಸ್ ಮಾಡ್ಬೇಕಂತಿಲ್ಲ, ಆದ್ರೆ ಯೂಸ್ ಮಾಡಿದ್ರೆ ಡೆಕಾಲ್ಮ್ ಅಂತೆಲ್ಲ ಕೇಳಿರ್ತೀರ ನೀವು ಈ ಕಂಪನಿ. ಸೊ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಅಂತಷ್ಟೇ. ದೆನ್ ಕಮ್ಸ್ ಗುಡ್ ಫರ್ಟಿಲೈಸರ್ಸ್ ಕೂಡ ಚೆನ್ನಾಗಿರೋ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಇದರಿಂದ ಕೂಡ ಜಾಸ್ತಿ ಬರುತ್ತೆ. ಸೊ ಫಸ್ಟ್ ಸೆಷನ್ ಎಂಡ್ಸ್ ಹಿಯರ್. ಸೊ ಐ ವಿಲ್ ಎಕ್ಸ್ಪ್ಲೇನ್ whole lesson in 10 minutes lesson here. So agriculture not only includes farming, it also includes dairy farming and sericulture, other in it. So ಫಾರ್ಮಿಂಗ್ ಮೀನ್ಸ್ ಫೀಲ್ಡ್ ವರ್ಕ್. ಸೊ ರೈಸ್, ವೀಟ್, ಮೇಸ್ ಈ ತರ ಎಲ್ಲ ಬೇರೆ ಕ್ರಾಪ್ಸ್ ನ ಬೆಳೆಯೋದಕ್ಕೆ, ಫೀಲ್ಡ್ ವರ್ಕ್ ಮಾಡೋದಕ್ಕೆ ಏನಂತಾರೆ, ಸೊ ಫಾರ್ಮಿಂಗ್ ಅಂತಾರೆ. ದೆನ್ ಡೈರಿ ಅಂತಂದ್ರೆ ಸೊ ಮಿಲ್ಕ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ನ ಇದು ಮಾಡೋದು. ಸೆರಿಕಲ್ಚರ್ ಅಂದ್ರೆ ರೇರಿಂಗ್ ಆಫ್ ಸಿಲ್ಕ್ ವರ್ಮ್ ಟು ಪ್ರೊಡ್ಯೂಸ್ ಸಿಲ್ಕ್ ಅಂತ. ಸೊ ಅದು ಕುಕುನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಆ ಕುಕುನ್ಸ್ ಇಂದ ನಾವು ಸಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅದು ಸೆರಿಕಲ್ಚರ್ ಅಂದ್ರೆ ರೇರಿಂಗ್ ಆಫ್ ಸಿಲ್ಕ್ ವರ್ಮ್ಸ್ ಅಂತ. ದೆನ್ ಕಮ್ಸ್ ಡೈರಿ ಫಾರ್ಮಿಂಗ್ ಅಂದ್ರೆ ಲೈಫ್ ಸ್ಟಾಕ್ ಗ್ರೇಸಿಂಗ್ ಮಾಡೋದು. ದೆನ್ ಕಮ್ಸ್ ಅಗ್ರಿಕಲ್ಚರ್ ಇಸ್ ಅ ಪ್ರೈಮರಿ ಆಕ್ಟಿವಿಟಿ. ಯಾಕಂದ್ರೆ ಅದೊಂದು ಅಡಿಪಾಯ ಇದ್ದಂತರ, ಅದೊಂದು ಬೇಸ್. ಸೊ 1 to 7 ಯಾವ ತರ ಪ್ರೈಮರಿ ಅಂತ ಹೇಳ್ತಿರಲ್ಲ, ಅದೇ ತರ ಅಗ್ರಿಕಲ್ಚರ್ ಒಂದು ಪ್ರೈಮರಿ ಆಕ್ಟಿವಿಟಿ. ದೆನ್ ಕಮ್ಸ್ ಪ್ರೊಡ್ಯೂಸ್ ಮೋಸ್ಟ್ ಆಫ್ ದ ಫುಡ್ ದಟ್ ವಿ ಕನ್ಸ್ಯೂಮ್. ಸೊ ನಾವು ಡೈಲಿ ತಿನ್ನೋ ಊಟ ಅಗ್ರಿಕಲ್ಚರ್ ಇಂದನೇ ಬರೋದು. ಸೊ ಪ್ರೊಡ್ಯೂಸ್ ಮೋಸ್ಟ್ ಆಫ್ ದ ಫುಡ್ ದಟ್ ವಿ ಕನ್ಸ್ಯೂಮ್ ಅಂತ. 2/3 ಆಫ್ ದ ಪಾಪ್ಯುಲೇಷನ್ ಈಸ್ ಡಿಪೆಂಡೆಂಟ್ ಓವರ್ ಅಗ್ರಿಕಲ್ಚರ್. ಅಂದ್ರೆ ತುಂಬಾ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಸೊ ನೆಕ್ಸ್ಟ್ ಕಮ್ಸ್ ವಿ ಎಕ್ಸ್ಪೋರ್ಟ್. ಸೊ ನಮ್ಮ ಫುಡ್ ಸೆಕ್ಯೂರಿಟಿ ತುಂಬಾನೇ ಚೆನ್ನಾಗಿದೆ. ತುಂಬಾ ಅಂತಂದ್ರೆ ಫ್ರಮ್ ಹಿಸ್ಟ್ರಿ ಏನ್ಷಿಯಂಟ್ ಟೈಮ್ಸ್ ಇಂದ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾನೆ ಬಂದಿದ್ದೀವಿ. 1453 ಇನ್ಸಿಡೆಂಟ್ ಹೇಳಿದೆ ನಾನು. ಆಟೋಮನ್ ಟರ್ಕ್ಸ್ ಕಾನ್ಸ್ಟಾಂಟಿನೋಪಲ್ ನ ಕನ್ಕ್ವೈರ್ ಮಾಡಿದಾಗ ಆಗ್ಲಿಂದ ಕೂಡ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನಡೀತಾನೆ ಇದೆ. ಸೊ ನಮ್ಮ ಫುಡ್ ಸೆಕ್ಯೂರಿಟಿ ಚೆನ್ನಾಗಿದೆ, ನಾವು ಬೇರೆ ಕಡೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಟೀ, ಕಾಫಿ, ಸ್ಪೈಸಸ್, ಮೇನ್ಲಿ ಕಾಫಿ, ಅರಾಬಿಕಾ ಅನ್ನೋ ಕಾಫಿ ಸ್ಪೀಶೀಸ್, ಮತ್ತೆ ಇಂಡಿಯನ್ ಸ್ಪೈಸಸ್ ಯಾವ್ದಾದ್ರು ಸಿನಮಮ್, ಕಾರ್ಡಿಮಮ್ ಆಗಿರ್ಬೋದು, ಕ್ಲೌಸ್ ಆಗಿರ್ಬೋದು. ಸೊ ಈ ತರ ಎಲ್ಲ ಇಂಡಿಯನ್ ಸ್ಪೈಸಸ್ಗೆ ಬೇರೆ ಫಾರಿನ್ ಕಂಟ್ರೀಸ್ ಅಲ್ಲಿ ತುಂಬಾನೇ ಬೇಡಿಕೆ ಇರುತ್ತೆ ಅಂತ. ದೆನ್ ಕಮ್ಸ್ ಏಜ್ ಓಲ್ಡ್ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಈ ತರ ಕೊಡೋದು ತಗೊಳ್ಳೋದು ನಮ್ಗೆ ಇವತ್ತಿನ ಆಕ್ಟಿವಿಟಿ ಅಲ್ಲ, ಅದು ತುಂಬಾ ವರ್ಷಗಳಂದ್ರೆ ಏನ್ಷಿಯಂಟ್ ಟೈಮ್ಸ್ ಇಂದ ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ. ದೆನ್ ಕಮ್ಸ್ ಕಲ್ಟಿವೇಶನ್ ಮೆಥಡ್ಸ್ ಚೇಂಜ್. ಅಂದ್ರೆ ಈ ತರ ಕ್ರಾಪಿಂಗ್ ಏನಿರುತ್ತೆ, ಕ್ರಾಪ್ಸ್ ಎಲ್ಲ ಅದೇ ಕ್ರಾಪ್ಸ್ ನ ಬೆಳೀತಾ ಇದೀವಿ, ಆದ್ರೆ ಇಲ್ಲಿ ಕಲ್ಟಿವೇಶನ್ ಮೆಥಡ್ಸ್ ಮಾತ್ರ ಚೇಂಜ್ ಆಗಿದೆ ಅಂತ. ಕಲ್ಟಿವೇಶನ್ ಮೆಥಡ್ಸ್ ಏನ್ ಚೇಂಜ್ ಆಗಿದೆ ಅಂತಂದ್ರೆ ಆಗ್ಲೇ ಹೇಳಿದೀನಿ. ಸೊ ಮೊದಲೆಲ್ಲ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ತುಂಬಾ ಲೇಬರ್ ವರ್ಕ್ ತುಂಬಾ ಇರ್ತಿತ್ತು, ಆದ್ರೆ ಈಗ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಲೇಬರ್ ವರ್ಕ್ ಕಡಿಮೆ ಆಗಿದೆ ಅಂತ. ದೆನ್ ಕಮ್ಸ್ 2 ಟೈಪ್ಸ್ ಆಫ್ ಫಾರ್ಮಿಂಗ್, ಒಂದು ಸಬ್ಸಿಸ್ಟೆನ್ಸ್, ಕಮರ್ಷಿಯಲ್. ಸಬ್ಸಿಸ್ಟೆನ್ಸ್ ಅಂತಂದ್ರೆ ಏನು, ಸರ್ವೈವ್ ಆಗೋದಕ್ಕೆ ಫಾರ್ಮಿಂಗ್ ಮಾಡೋದು. ಸೊ ಸಬ್ಸಿಸ್ಟೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಸರ್ವೈವಲ್ ಫಾರ್ಮಿಂಗ್. ಅಂದ್ರೆ ಸರ್ವೈವಲ್ ಅಂತಂದ್ರೆ ಅವ್ರ ಮನೆಗೋಸ್ಕರ, ಅವ್ರು ಕನ್ಸ್ಯೂಮ್ ಮಾಡೋದಕ್ಕೋಸ್ಕರ ಬೆಳೆಯೋದು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ದೆನ್ ಕಮರ್ಷಿಯಲ್ ಫಾರ್ಮಿಂಗ್ ಅಂದ್ರೇನು, ಮಾರ್ಕೆಟಿಂಗ್ ಪರ್ಪಸ್ ಮಾಡೋದು ಕಮರ್ಷಿಯಲ್ ಫಾರ್ಮಿಂಗ್. ದೆನ್ ಕಮ್ಸ್ ಸೊ ಪ್ರಿಮಿಟಿವ್ ಅಂಡ್ ಇಂಟೆನ್ಸಿವ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮಿಂಗ್ ಇದು ಡಿಫ್ರೆನ್ಸ್ ಕೇಳ್ಬೋದು, ಜ್ಞಾಪಕ ಇಟ್ಕೊಳ್ಳಿ. ಪ್ರಿಮಿಟಿವ್ ಅಂದ್ರೆ ಪ್ರೈಮರಿ ಫಾರ್ಮಿಂಗ್. ಪ್ರೈಮರಿ ಅಂತಂದ್ರೆ ಓಲ್ಡ್, ಪ್ರಿಮಿಟಿವ್ ಅಂದ್ರೆ ಫಸ್ಟ್, ಅಂದ್ರೆ ಅದು ಮೊದಲು ಪಾಸ್ಟ್ ಡೇಸ್ ಅಲ್ಲೆಲ್ಲ ಏನ್ ಮಾಡ್ತಿದ್ರು, ಅದು ಪ್ರಿಮಿಟಿವ್ ಟೈಪ್ಸ್ ಆಫ್ ಫಾರ್ಮಿಂಗ್. ಓಲ್ಡನ್ ಟೆಕ್ನಿಕ್ಸ್ ಆರ್ ಯೂಸ್ಡ್, ಟ್ರೆಡಿಷನಲ್ ಮೆಥಡ್ಸ್ ಆರ್ ಯೂಸ್ಡ್. ಇಂಟೆನ್ಸಿವ್ ಫಾರ್ಮಿಂಗ್ ಅಂತಂದ್ರೆ ಸೊ ಇನ್ ದ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್, ಹೈಯರ್ ಪಾಪ್ಯುಲೇಷನ್, ಸೊ ಡ್ಯೂ ಟು ರೈಟ್ ಆಫ್ ಇನ್ಹೆರಿಟೆನ್ಸ್ ಅಂತಂದ್ರೆ ರೈಟ್ ಆಫ್ ಇನ್ಹೆರಿಟೆನ್ಸ್ ಇಂದ ಏನಾಗುತ್ತೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಸೊ ಯಾವುದೇ ಪ್ರಾಪರ್ಟಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಪ್ರಾಪರ್ಟಿ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಲ್ಯಾಂಡ್ ಹೋಲ್ಡಿಂಗ್ಸ್ ಕಡಿಮೆ ಆಗುತ್ತೆ. ಸೊ ಲ್ಯಾಂಡ್ ಹೋಲ್ಡಿಂಗ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಸೊ ಕಡಿಮೆ ಲ್ಯಾಂಡ್ ಅಲ್ಲಿ ತುಂಬಾ ಪ್ರೊಡಕ್ಷನ್ ಮಾಡಬೇಕು, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಆಗಿರ್ಬೋದು. ಸೊ ಕಡಿಮೆ ಏರಿಯಾದಲ್ಲಿ ತುಂಬಾ ಪ್ರೊಡಕ್ಷನ್ ಮಾಡಬೇಕು, ಆವಾಗ ಮಾಡರ್ನ್ ಇನ್ಪುಟ್ ಮೆಥಡ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಂಟೆನ್ಸಿವ್ ಫಾರ್ಮಿಂಗ್ ಅಂದ್ರೆ ಅದೇ, ಸೊ ಕಡಿಮೆ ಲ್ಯಾಂಡ್ ಅಲ್ಲಿ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡೋದು. ಸೊ ಬೈ ಅಪ್ಲೈಯಿಂಗ್ ವೇರಿಯಸ್ ಮಾಡರ್ನ್ ಇನ್ಪುಟ್ಸ್ ಟೆಕ್ನಿಕ್ಸ್ ನ ಯೂಸ್ ಮಾಡಿಕೊಂಡು ಕಡಿಮೆ ಲ್ಯಾಂಡ್ ಅಲ್ಲಿ ಹೆಚ್ಚು ಪ್ರೊಡಕ್ಷನ್ ತಗೊಳೋದಕ್ಕೆ ಇಂಟೆನ್ಸಿವ್ ಫಾರ್ಮಿಂಗ್ ಅಂತಾರೆ. ಇದು MCQs ಅಲ್ಲಿ ಕೇಳ್ಬೋದು, ಇಂಪಾರ್ಟೆಂಟ್. ಸೊ ಪ್ರಿಮಿಟಿವ್ ಓಲ್ಡನ್ ಮೆಥಡ್ಸ್ ಒಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್, ವೇರ್ ಇಟ್ಸ್ ಪರ್ಫಾರ್ಮ್ ಮೇನ್ಲಿ ಇನ್ ನಾರ್ತ್ ಈಸ್ಟರ್ನ್ ರೀಜನ್ಸ್ ಆಫ್ ಇಂಡಿಯಾ. ಸೊ ಇದೊಂದೇನು
ಪ್ರಿಮಿಟಿವ್ ಫಾರ್ಮಿಂಗ್, ಸ್ಲ್ಯಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್, ಸ್ಲ್ಯಾಶ್ ಮಾಡೋದು ಬರ್ನ್ ಮಾಡೋದು ಅಂದರೆ ಒಂದು ಏರಿಯಾನ ಡಿಫಾರೆಸ್ಟೇಷನ್ ಮಾಡೋದು, ಅದನ್ನ ಸೊ ರೆಸಿಡಿಯಲ್ ಪಾರ್ಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ಬರ್ನ್ ಮಾಡೋದು. ಸೊ ವಾಟ್ ಎವರ್ ದ ಆಶ್ ಈಸ್ ಒಬ್ಟೈನ್ ಫ್ರಮ್ ದಟ್, ಇಟ್ ಈಸ್ ರಿಚ್ ಇನ್ ಆಲ್ಮೋಸ್ಟ್ ಇಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂಡ್ ಯೂಸ್ ಫಾರ್ ಕಲ್ಟಿವೇಶನ್. ಅದನ್ನ ಕಲ್ಟಿವೇಶನ್ ಯೂಸ್ ಮಾಡ್ಕೊಂತಾರೆ. ಸ್ವಲ್ಪ ದಿನ ಆದಮೇಲೆ ಫರ್ಟಿಲಿಟಿ ಕಡಿಮೆ ಆದಮೇಲೆ ಸೊ ನೆಕ್ಸ್ಟ್ ಏರಿಯಾಗೆ ಶಿಫ್ಟ್ ಆಗ್ತಾರೆ ಅಂತ. ಸೊ ಸ್ಲ್ಯಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ನ ಜುಮ್ ಕಲ್ಟಿವೇಶನ್ ಅಂತಾರೆ ಮತ್ತು ಶಿಫ್ಟಿಂಗ್ ಕಲ್ಟಿವೇಶನ್ ಅಂತಾರೆ. ಶಿಫ್ಟಿಂಗ್ ಅಂತ ಯಾಕೆ ಅಂತಾರೆ ಅಂದರೆ ಒಂದು ಏರಿಯಾದಲ್ಲಿ ಫರ್ಟಿಲಿಟಿ ಕಡಿಮೆ ಆದಮೇಲೆ ಮತ್ತೊಂದು ಏರಿಯಾಗೆ ಹೋಗ್ತಾರೆ, ಅಲ್ಲಿ ಫರ್ಟಿಲಿಟಿ ಕಡಿಮೆ ಆಯಿತು ಅಂದರೆ ಮತ್ತೊಂದು ಏರಿಯಾ, ಈ ಥರ ಏರಿಯಾ ಬಿಟ್ಟು ಏರಿಯಾ ಹೋಗೋದ್ರಿಂದ ಏನಾಗುತ್ತೆ, ಇದರಿಂದ ಹಿಂದೆ ನಾವು ಏನು ಡಿಸ್ಟ್ರಾಯ್ ಮಾಡಿರ್ತೀವಿ ಫಾರೆಸ್ಟು, ಅಲ್ಲಿ ಮತ್ತೆ ಫಾರೆಸ್ಟು ರಿಕವರ್ ಆಗುತ್ತೆ. ಅದನ್ನು ರೀಫಾರೆಸ್ಟೇಷನ್ ಅಂತ ಕೂಡ ಕರೀತಾರೆ. ಸೊ ವೇರ್ ಇಟ್ ಇಸ್ ಪರ್ಫಾರ್ಮ್, ಇಟ್ ಈಸ್ ಮೈನ್ಲಿ ಪರ್ಫಾರ್ಮ್ಡ್ ಇನ್ ನಾರ್ತ್ ಈಸ್ಟರ್ನ್ ರೀಜನ್ಸ್ ಆಫ್ ಇಂಡಿಯಾ. ಸೊ ಇದನ್ನ ಜುಮ್ ಕಲ್ಟಿವೇಶನ್ ಅಂತಾರೆ ಇಂಡಿಯಾದಲ್ಲಿ. ಇಟ್ ಇಸ್ ಕಾಲ್ಡ್ ಮಿಲ್ಪಾ ಇನ್ ಮೆಕ್ಸಿಕೋ, ಸೊ ರೋಕಾ ಇನ್ ಬ್ರೆಜಿಲ್. ಡಿಫ್ರೆಂಟ್ ಕಂಟ್ರೀಸಲ್ಲಿ ಸೇಮ್ ಪ್ರೋಸೆಸ್ನ ಡಿಫ್ರೆಂಟ್ ಕಂಟ್ರೀಸಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ತಾರೆ ಅಂತ. ದೆನ್ ಕಮ್ಸ್ ಇಂಟೆನ್ಸಿವ್ ಫಾರ್ಮಿಂಗ್. ಎಲ್ಲ ಗೊತ್ತಾಯ್ತು. ಇಂಟೆನ್ಸಿವ್ ಫಾರ್ಮಿಂಗ್ ಅಲ್ಲಿ ಸೊ ಹೈಲ್ಡಿಂಗ್ ವೆರೈಟಿ ಸೀಡ್ಸ್ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ವೆಲ್ ಇರಿಗೇಷನ್ ಫೆಸಿಲಿಟೀಸ್ ಯೂಸ್ ಮಾಡ್ತೀವಿ. ಇದರೆಲ್ಲ ಇಂಟೆನ್ಸಿವ್ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಇಂಟೆನ್ಸಿವ್ ಮೈನ್ಲಿ ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಕಡಿಮೆ ಲ್ಯಾಂಡ್ ಏರಿಯಾದಲ್ಲಿ ತುಂಬಾ ಪ್ರೊಡಕ್ಷನ್ ತರಬೇಕಾದ್ರೆ ಇಂಟೆನ್ಸಿವ್ ಫಾರ್ಮಿಂಗ್ ನ ಯೂಸ್ ಮಾಡ್ತೀವಿ ಅಂತಷ್ಟೇ. ಸೊ ದೆನ್ ಕಮ್ಸ್ ಸೊ ಕಮರ್ಷಿಯಲ್ ಫಾರ್ಮಿಂಗ್. ಕಮರ್ಷಿಯಲ್ ಫಾರ್ಮಿಂಗ್ ಅಂತಂದ್ರೆ ಏನು, ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ ಕಮರ್ಷಿಯಲ್ ಫಾರ್ಮಿಂಗ್ ಮಾಡೋದು ಅಂತಂದ್ರೆ ಲಾರ್ಜ್ ಅಮೌಂಟ್ ಆಫ್ ಲಾರ್ಜ್ ಏರಿಯಾದಲ್ಲಿ ಕ್ರಾಪ್ಸ್ನ ಬೆಳೆಯೋದ್ರಿಂದ ಏನಾಗುತ್ತೆ, ಕಮರ್ಷಿಯಲ್ ಫಾರ್ಮಿಂಗ್ ಅಂತೀವಿ. ಸೊ ಇನ್ಪುಟ್ಸ್ ಮಸ್ಟ್ ಬಿ ಗ್ರೇಟರ್, ಇನ್ಪುಟ್ಸ್ ಜಾಸ್ತಿ ಇರಬೇಕು. ಅಂದ್ರೆ ನಾವು ಪ್ರಾಫಿಟ್ಗೋಸ್ಕರ ಮಾಡ್ತಿದ್ದೀವಿ ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಏರಿಯಾದಲ್ಲಿ ಅಲ್ಲಿ ಕಡಿಮೆ ಏರಿಯಾ ಅಂತಲ್ಲ, ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರಬೇಕು, ಕ್ರಾಪ್ ಪ್ರೊಡಕ್ಷನ್ ಜಾಸ್ತಿ ಇರಬೇಕು, ಆಗ ಮಾತ್ರ ಪ್ರಾಫಿಟ್ ಆಗೋಕ್ಕೆ ಸಾಧ್ಯ. ಪ್ರಾಫಿಟ್ ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಅಲ್ಲಿ ಹೈಲ್ಡಿಂಗ್ ವೆರೈಟಿ ಸೀಡ್ಸ್ ಯೂಸ್ ಮಾಡಬೇಕು. ಅಂದ್ರೆ ಹೈಬ್ರಿಡ್ ಸೀಡ್ಸ್ನೇ ಯೂಸ್ ಮಾಡಬೇಕಾಗುತ್ತೆ. ಸೊ ಬೇರೆ ನಾನ್ ಹೈಬ್ರಿಡ್ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ಅಷ್ಟು ಪ್ರೊಡಕ್ಷನ್ ಅಷ್ಟೊಂದು ಇದ್ರಾಗಿರಲ್ಲ, ಸಕ್ಸಸ್ಫುಲ್ ಪ್ರೊಡಕ್ಷನ್ ಇರಲ್ಲ. ಅದಕ್ಕೆ ಹೈಲ್ಡಿಂಗ್ ವೆರೈಟಿ ಸೀಡ್ಸ್ನ ಯೂಸ್ ಮಾಡಬೇಕು. ದೆನ್ ಕಮ್ಸ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಬೇಕು. ಅದಕ್ಕೆ ಯಾವುದೇ ಪೆಸ್ಟಿಂದ ಕೂಡ ಏನು ತೊಂದರೆ ಆಗಬಾರ್ದು, ಅದಕ್ಕೆ ಪೆಸ್ಟಿಸೈಡ್ಸ್ ಯೂಸ್ ಮಾಡಬೇಕು. ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ನ ಕೂಡ ಯೂಸ್ ಮಾಡಬೇಕು. ಕೆಮಿಕಲ್ ಫರ್ಟಿಲೈಸರ್ಸ್ ಅಂದರೆ ಯಾವ ನ್ಯೂಟ್ರಿಯೆಂಟ್ ಕಡಿಮೆ ಇರುತ್ತೆ ಆ ನ್ಯೂಟ್ರಿಯೆಂಟ್ನ ಕೆಮಿಕಲ್ಸ್ ಮುಖಾಂತರ ಸಪ್ಲೈ ಮಾಡೋದು, ಅದು ಕೆಮಿಕಲ್ ಫರ್ಟಿಲೈಸರ್ಸ್ ಕೂಡ ಯೂಸ್ ಮಾಡಬೇಕು. ಸೊ ಸಮ್ ಕ್ರಾಪ್ಸ್ ಕ್ಯಾನ್ ಬಿ ಕಮರ್ಷಿಯಲ್ ಕ್ರಾಪ್ ಆಸ್ ವೆಲ್ ಆಸ್ ಸಬ್ಸ್ಟಿಟ್ಯೂಂಟ್ ಕ್ರಾಪ್. ಕೆಲವೊಂದು ಕಮರ್ಷಿಯಲ್ ಕೂಡ ಆಗ್ಬೋದು ಮತ್ತೆ ಸಬ್ಸ್ಟಿಟ್ಯೂಂಟ್ ಕೂಡ ಆಗ್ಬೋದು. ಎಕ್ಸಾಂಪಲ್ ಚಿಲ್ಲಿ ಇನ್ ಹೋಮ್ ಗಾರ್ಡನ್. ಹೋಮ್ ಗಾರ್ಡನ್ ಅಲ್ಲಿ ಏನು ಚಿಲ್ಲಿ ಕ್ರಾಪ್ ಅಂತಂದ್ರೆ ಮನೆ ಇದರಲ್ಲಿ ಚಿಲ್ಲಿ ಕ್ರಾಪ್ ಹಾಕಿ ಚಿಲ್ಲಿ ಪ್ಲಾಂಟ್ ಒಂದೇ ಒಂದು ಚಿಲ್ಲಿ ಗಿಡ ಬೆಳೆಸಿರ್ತೀರ, ಮೆಣಸಿನ ಗಿಡ ಬೆಳೆಸಿರ್ತೀರ, ಆಗ ಅದು ನಿಮ್ಮ ಸರ್ವೈವಲ್ಗೋಸ್ಕರ ನಿಮ್ಮ ಮನೆಗೋಸ್ಕರ ಯೂಸ್ ಮಾಡ್ತಿರ್ತೀರ, ಅವಾಗ ಅದೇನಾಗುತ್ತೆ ಸಬ್ಸ್ಟಿಟ್ಯೂಂಟ್ ಕ್ರಾಪ್ ಆಗುತ್ತೆ. ಸೊ ಅದೇ ಚಿಲ್ಲಿ ಪ್ಲಾಂಟ್ಸ್ನ ಒಂದು ಪೂರ್ತಿ ಒಂದು 2 acres 3 acres ಲ್ಯಾಂಡಲ್ಲಿ ಹಾಕಿದ್ರೆ ಅವಾಗ ಏನಾಗುತ್ತದೋ ಅದು ಕಮರ್ಷಿಯಲ್ ಕ್ರಾಪ್ ಆಗುತ್ತೆ. ದೆನ್ ಕಮ್ಸ್ ರೈಸ್ ಇಟ್ ಈಸ್ ಸಬ್ಸಿಸ್ಟೆಂಟ್ ಕ್ರಾಪ್ ಇನ್ ದ ಸ್ಟೇಟ್ಸ್ ಆಫ್ ಒಡಿಶಾ ಅಂಡ್ ಇಟ್ ಈಸ್ ಕಮರ್ಷಿಯಲ್ ಕ್ರಾಪ್ ಇನ್ ದ ಸ್ಟೇಟ್ಸ್ ಆಫ್ ಹರಿಯಾಣ ಅಂಡ್ ಪಂಜಾಬ್. ಹರಿಯಾಣ ಪಂಜಾಬಲ್ಲೆಲ್ಲ ಇದೊಂದು ಕಮರ್ಷಿಯಲ್ ಕ್ರಾಪ್ ಆಗುತ್ತೆ, ಆದರೆ ನಮ್ಮಲ್ಲಿ ಇದೊಂದು ಸಬ್ಸ್ಟಿಟ್ಯೂಂಟ್ ಕ್ರಾಪ್. ಒಡಿಶಾದಲ್ಲಿ ಸಬ್ಸ್ಟಿಟ್ಯೂಂಟ್ ಕ್ರಾಪ್. ನೀವು ಇದನ್ನ ಇನ್ನೊಂದು ಥರ ಎಕ್ಸಾಂಪಲ್ ತೊಗೊಬೋದು, ರಾಗಿ ಎಕ್ಸಾಂಪಲ್ ತೊಗೊಬೋದು. ರಾಗಿ ಏನು ಕೆಲವೊಂದು ಕಡೆ ಎಲ್ಲ ರಾಗಿನ ಕಮರ್ಷಿಯಲ್ ಫಾರ್ಮಿಂಗ್ ಆಗಿ ಯೂಸ್ ಮಾಡ್ತಾರೆ, ಮಾರ್ಕೆಟಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಆದರೆ ಕೆಲವೊಂದು ಕಡೆ ಎಲ್ಲ ಅದನ್ನ ಸೊ ಅವ್ರು ಕನ್ಸ್ಯೂಮ್ ಮಾಡೋದಕ್ಕಂತ, ವರ್ಷ ಪೂರ್ತಿ ಅವ್ರು ಕನ್ಸ್ಯೂಮ್ ಮಾಡೋದಕ್ಕಂತ ರಾಗಿ ಕ್ರಾಪ್ನ ಬೆಳೀತಾರೆ ಅಂತ. ಸೊ ನೆಕ್ಸ್ಟ್ ಕಮ್ಸ್ ಪ್ಲಾಂಟೇಶನ್. ಪ್ಲಾಂಟೇಶನ್ ಅಂದ್ರೆ ಏನು? ಪ್ಲಾಂಟೇಶನ್ ಇಟ್ ಇಸ್ ಅ ಟೈಪ್ ಆಫ್ ಕಮರ್ಷಿಯಲ್ ಕ್ರಾಪಿಂಗ್. ಪ್ಲಾಂಟೇಶನ್ ಅಂದ್ರೆ ಇಸ್ ಅ ಟೈಪ್ ಆಫ್ ಕಮರ್ಷಿಯಲ್ ಕ್ರಾಪಿಂಗ್ ವೇ ಅ ಸಿಂಗಲ್ ಕ್ರಾಪ್ ಇಸ್ ಗ್ರೋನ್ ಇನ್ ಲಾರ್ಜ್ ಅಮೌಂಟ್ ಆಫ್ ಏರಿಯಾ ಅಂತ. ಸೊ ಪ್ಲಾಂಟೇಶನ್ ಅಂತಂದ್ರೆ ಏನು, ಸ್ವಲ್ಪ ಒಂದೇ ಪೂರ್ತಿ ಲ್ಯಾಂಡ್ ಏರಿಯಾ ಸಿಂಗಲ್ ಕ್ರಾಪ್ ಇಸ್ ಗ್ರೋನ್ ಇನ್ ಲಾರ್ಜ್ ಅಮೌಂಟ್ ಆಫ್ ಏರಿಯಾ, ಇದನ್ನೇನಂತಾರೆ ಸೊ ಪ್ಲಾಂಟೇಶನ್ ಅಂತಾರೆ. ಸಿಂಗಲ್ ಕ್ರಾಪ್ ಈಸ್ ಗ್ರೋನ್. ಪ್ಲಾಂಟೇಶನ್ ಅಂತಂದ್ರೇನು, ಇಟ್ ಈಸ್ ಅ ಟೈಪ್ ಆಫ್ ಕಮರ್ಷಿಯಲ್ ಫಾರ್ಮಿಂಗ್ ವೇ ಅ ಸಿಂಗಲ್ ಕ್ರಾಪ್ ಈಸ್ ಗ್ರೋನ್ ಇನ್ ಲಾರ್ಜ್ ಅಮೌಂಟ್ ಆಫ್ ಏರಿಯಾ ಅಂತ. ಸೊ ಎಕ್ಸಾಂಪಲ್ ಶುಗರ್ ಕೇನ್ ತಗೊಳ್ಳಿ, ಬನಾನಾ, ಇದೆಲ್ಲ ಏನು ಸಿಂಗಲ್ ಕ್ರಾಪ್ ಎಕ್ಸಾಂಪಲ್. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲಿ ಇನ್ಪುಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ. ಸೊ ಟೀ ಒಂದು ಏರಿಯಾದಲ್ಲಿ ತುಂಬಾ ದೊಡ್ಡ ಏರಿಯಾದಲ್ಲಿ ಟೀ ಕ್ರಾಪ್ನ ಬೆಳೆದ್ವಿ ಅನ್ಕೊಳ್ಳಿ, ಅವಾಗ ಏನಾಯ್ತು, ಅದು ಟೀ ಪ್ಲಾಂಟೇಶನ್ ಆಯ್ತು. ಒಂದು ಪೂರ್ತಿ ದೊಡ್ಡ ಏರಿಯಾದಲ್ಲಿ ಬನಾನಾ ಬೆಳೆದ್ವಿ ಅಂತಂದ್ರೆ, ಬಾಳೆ ಗಿಡ ಬೆಳೆದ್ವಿ ಅಂದ್ರೆ ಅದು ಬನಾನಾ ಪ್ಲಾಂಟೇಶನ್ ಆಯ್ತು. ಸೊ ದೆನ್ ಶುಗರ್ ಕೇನ್ ಬೆಳೆದ್ವಿ ಅಂದ್ರೆ ಶುಗರ್ ಪ್ಲಾಂಟೇಶನ್. ಪ್ಲಾಂಟೇಶನ್ ಅಂದ್ರೆ ಏನು, ಕಮರ್ಷಿಯಲ್ ಫಾರ್ಮಿಂಗ್ ವೇರ್ ಸಿಂಗಲ್ ಕ್ರಾಪ್ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಪೆಸಿಫಿಕ್ ಟೈಪ್ ಆಫ್ ಕ್ರಾಪ್ ಇಸ್ ಗ್ರೋನ್ ಇನ್ ಲಾರ್ಜ್ ಅಮೌಂಟ್ ಆಫ್ ಏರಿಯಾ. ದೊಡ್ಡ ಏರಿಯಾದಲ್ಲಿ ಆ ಸಿಂಗಲ್ ಟೈಪ್ ಆಫ್ ಕ್ರಾಪ್ನ ಬೆಳೆಯೋದಕ್ಕೆ ಏನಂತಾರೆ, ಪ್ಲಾಂಟೇಶನ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಇಂಟೆನ್ಸಿವ್ ಇಸ್ ಮೋರ್ ಇನ್ ದಟ್. ಕ್ಯಾಪಿಟಲ್ ಇಂಟೆನ್ಸಿವ್ ಅಂದ್ರೆ ಮಾಡರ್ನ್ ಇನ್ಪುಟ್ ಮೆಥಡ್ಸ್ ಎಲ್ಲ ತುಂಬಾನೇ ಜಾಸ್ತಿ ಮಾಡಬೇಕು. ಸೊ ವೆಲ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಸ್ ರಿಕ್ವೈರ್ಡ್. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅಂದ್ರೆ ರೋಡ್ ಬೇಸ್ ಕೂಡ ಕರೆಕ್ಟ್ ಆಗಿರಬೇಕು, ಟ್ರಾನ್ಸ್ಪೋರ್ಟ್ ಮಾಡೋದು ಕೂಡ ಹತ್ರ ಇರಬೇಕು ಅಂತ ಬಿಡುದು. ಸೊ ಕಮ್ಯುನಿಕೇಶನ್ ಇಸ್ ರಿಕ್ವೈರ್ಡ್ ಅಂದ್ರೆ
ಪ್ರೊಸೆಸಿಂಗ್ ಇಂಡಸ್ಟ್ರೀಸು ಅದು ಒಂದ್ ಕಡೆ ಯಾವುದೇ ಒಂದು ಕೆಲವೊಂದು ಕ್ರಾಪ್ಸು ತುಂಬ ಬೇರೆ ಬೇರೆ ಕಡೆ ಎಲ್ಲ ಪ್ರೊಸೆಸ್ ಆಗಿ ಬರಬೇಕಾಗುತ್ತೆ. ಸೊ ಬೇರೆ ಬೇರೆ ಕಡೆ ಪ್ರೊಸೆಸ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಸೊ ಕಮ್ಯುನಿಕೇಶನ್ ಈಸ್ ಆಲ್ಸೋ ರಿಕ್ವೈರ್ಡ್ ಅಂತ. ಸೊ ಫ್ಯಾಕ್ಟರ್ಸ್ ದಟ್ ಇಸ್ ಅವೈಲೇಬಲ್ ಅಂದ್ರೆ ಫ್ಯಾಕ್ಟರ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಅವೈಲೇಬಲ್ ಆಗಿರಬೇಕು ಅಂದ್ರೆ ಸೊ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಹತ್ರ ಇರಬೇಕು, ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಹತ್ರ ಇರಬೇಕು. ಇದಕ್ಕೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಕೂಡ ಎಕ್ಸಾಂಪಲ್ ಕೊಟ್ಟೆ. ಅಂದ್ರೆ ಆ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಬೇರೆ ಬೇರೆ ಕಡೆಲ್ಲ ಪ್ರೊಸೆಸ್ ಆಗ್ಬೇಕಂದ್ರೆ ಈಗ ಶುಗರ್ ಕೇನ್ ಇಂದ ಶುಗರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಜಾಗ್ರಿನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕಂತ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಕೂಡ ಹತ್ರ ಇರಬೇಕು, ಮತ್ತೆ ಮಾರ್ಕೆಟ್ ಕೂಡ ಹತ್ರ ಇರಬೇಕು. ಇಲ್ಲೆಲ್ಲೋ ಒಂದು ಕ್ರಾಪಿಂಗ್ ನ ಬೆಳೆಯೋದು, ಸೊ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಬೇರೆ ಎಲ್ಲೋ ಇದೆ ಅಂತಂದ್ರೆ ಅದಷ್ಟು ವರ್ಕ್ ಆಗಲ್ಲ. ಸೊ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಕೂಡ ಹತ್ರ ಇರಬೇಕು. ಸೊ ಎಕ್ಸಾಂಪಲ್ ಏನು, ಶುಗರ್ ಕೇನ್ ಈಸ್ ಗ್ರೋನ್ ಇನ್ ಮಂಡ್ಯ ಅಂತ ಹೇಳ್ಬಿಟ್ಟು. ದೆನ್ ಕಮ್ಸ್ ಶುಗರ್ ಕೇನ್ ಮಂಡ್ಯದಲ್ಲಿ ತುಂಬಾ ಬೆಳೀತಾರೆ, ಅದಕ್ಕೆ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಕೂಡ ಹತ್ರ ಇದೆ, ಮಾರ್ಕೆಟಿಂಗ್ ಕೂಡ ಚೆನ್ನಾಗಾಗುತ್ತೆ ಅಂತ. ದೆನ್ ಕ್ರಾಪಿಂಗ್ ಪ್ಯಾಟರ್ನ್ಸ್. ಕ್ರಾಪಿಂಗ್ ಪ್ಯಾಟರ್ನ್ ಅಂತಂದ್ರೆ ಏನು, ಯಾವ ಸೀಸನ್ ಅಲ್ಲಿ ಯಾವ ಕ್ರಾಪ್ ಬೆಳೆದ್ರೆ ತುಂಬಾ ಲಾಭ ಇರುತ್ತೆ, ತುಂಬಾ ಪ್ರಾಫಿಟ್ ಇರುತ್ತೆ ಅಂತ ಇದ್ರ ಮೇಲೆ ಕ್ರಾಪಿಂಗ್ ಪ್ಯಾಟರ್ನ್ಸ್ ಅಂತೀವಿ. ಸೊ ಸೀಸನಲ್ ಕ್ರಾಪ್ಸ್, ಯಾವ ಸೀಸನ್ ಯಾವ ಕ್ರಾಪ್ಸ್ ವೆಲ್ ಸೂಟೆಡ್, ಯಾವುದಕ್ಕೆ ಯಾವ ಟೈಮಲ್ಲಿ ಸೋ ಮಾಡ್ಬೇಕು, ಯಾವ ಟೈಮಲ್ಲಿ ಬಿತ್ತಬೇಕು, ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಕ್ರಾಪಿಂಗ್ ಪ್ಯಾಟರ್ನ್ ಅಂತೀವಿ. ಸೊ ಇಲ್ಲಿ ನೋಡಿ ಕ್ರಾಪಿಂಗ್ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಕಮ್ಸ್ ರಾಬಿ ಕ್ರಾಪ್. ರಾಬಿ ಕ್ರಾಪ್ ನ ವಿಂಟರ್ ಕ್ರಾಪ್ ಅಂತ ಕೂಡ ಕರಿತೀವಿ. ಸೊ ವೆನ್ ಇಟ್ ಇಸ್ ಸೋನ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತಂದ್ರೆ ಯಾವಾಗ ಆಗ್ತಾನೆ ವಿಂಟರ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಟ್ ದ ಟೈಮ್ ವೆನ್ ರೀಟ್ರೀಟಿಂಗ್ ಮಾನ್ಸೂನ್ಸ್ ಬರ್ತವೆ, ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ರೀಟ್ರೀಟಿಂಗ್ ಮಾನ್ಸೂನ್ಸ್ ಬರ್ತವೆ, ಈ ಟೈಮಲ್ಲಿ ಬಿತ್ತನೆ ಮಾಡ್ತೀವಿ. ದೆನ್ ಕಮ್ಸ್ ವೆನ್ ಇಟ್ ಇಸ್ ಹಾರ್ವೆಸ್ಟೆಡ್. ಇದನ್ನ ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಹಾರ್ವೆಸ್ಟೆಡ್ ಇನ್ ದ ಮಂತ್ ಆಫ್ ಏಪ್ರಿಲ್, ಅಂದ್ರೆ ಆಲ್ಮೋಸ್ಟ್ ಚಳಿಗಾಲ ಮುಗಿಯೋ ಹೊತ್ತಿಗೆ. ಸೊ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಬ್ರೈಟ್ ಸನ್ಶೈನ್ ಕೂಡ ರಿಕ್ವೈರ್ ಆಗಿರುತ್ತೆ ಅದಕ್ಕೆ ಈ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ. ಸೊ ದೆನ್ ಕಮ್ಸ್ ಇಟ್ಸ್ ಹಾರ್ವೆಸ್ಟೆಡ್ ಇನ್ ದ ಮಂತ್ ಆಫ್ ಏಪ್ರಿಲ್ ಮೇ ಈ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ. ದೆನ್ ವೇರ್ ಇಟ್ ಇಸ್ ಗ್ರೋನ್ ಇನ್ ನಾರ್ತ್ ಇಂಡಿಯಾ, ಮೇಜರ್ಲಿ ಇನ್ ನಾರ್ತ್ ಇಂಡಿಯಾ, ಬಟ್ ಆಲ್ಸೋ ಗ್ರೋನ್ ಇನ್ ಸೌತ್ ಇಂಡಿಯಾ, ಬಟ್ ಮೆಜಾರಿಟಿ ಇನ್ ನಾರ್ತ್ ಇಂಡಿಯಾ. ಸೊ ರಾಬಿ ಕ್ರಾಪ್ಸ್ ಅದರದ್ದು ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಈ ರೀಜನ್ಸ್ ಅಲ್ಲೆಲ್ಲ ತುಂಬಾನೇ ಈ ರಾಬಿ ಕ್ರಾಪ್ಸ್ ನ ಬೆಳೀತಾರೆ. ಸೊ ವಿಚ್ ಆರ್ ದ ಇದು ರಾಬಿ ಕ್ರಾಪ್ಸ್ ಯಾವ್ದು ಅಂತಂದ್ರೆ ವೀಟು ಮತ್ತೆ ಬಾರ್ಲಿ ಎಕ್ಸಾಂಪಲ್. ವೀಟು ಬಾರ್ಲಿ ಎರಡೇ ಕ್ರಾಪ್ಸ್ ಅಂತಲ್ಲ, ರಾಬಿ ಕ್ರಾಪ್ಸ್ಗೆ ತುಂಬಾ ಎಕ್ಸಾಂಪಲ್ಸ್ ಇದೆ. ಸೊ ಐ ಆಮ್ ಟೆಲಿಂಗ್ ಓನ್ಲಿ ಟು, ವೀಟ್ ಮತ್ತೆ ಬಾರ್ಲಿ ಎಕ್ಸೆಟ್ರಾ. ದೆನ್ ಕಮ್ಸ್ ಖಾರಿಫ್ ಕ್ರಾಪ್ ಅಂತಂದ್ರೇನು, ದ ಕ್ರಾಪ್ಸ್ ದಟ್ ಆರ್ ಗ್ರೋನ್ ಇನ್ ರೈನಿ ಸೀಸನ್. ಇರಿಗೇಷನ್ ಫೆಸಿಲಿಟೀಸ್ ಎಲ್ಲ ಸೊ ರೈನಿ ಸೀಸನ್ ಅಲ್ಲಿ ಯಾಕೆ ಬೆಳೀತಾರೆ ಅಂತಂದ್ರೆ ಖಾರಿಫ್ ಕ್ರಾಪ್ಸ್ ಇವು ಮೋರ್ ವಾಟರ್ ಕನ್ಸ್ಯೂಮಿಂಗ್ ಕ್ರಾಪ್ಸ್, ಇದಕ್ಕೆ ತುಂಬಾನೇ ವಾಟರ್ ಅವೈಲಬಿಲಿಟಿ ಕೂಡ ಜಾಸ್ತಿ ಇರಬೇಕು, ತುಂಬಾನೇ ವಾಟರ್ ಬೇಕಿರೋದ್ರಿಂದ ಏನಾಗುತ್ತೆ ಖಾರಿಫ್ ಕ್ರಾಪ್ಸ್ ನ ರೈನಿ ಸೀಸನ್ ಅಲ್ಲಿ ಬೆಳೀತಾರೆ ಅಂತ. ಸೊ ದೆನ್ ವೆನ್ ಇಟ್ ಇಸ್ ಸೋನ್ ಇನ್ ದ ಮಂತ್ ಆಫ್ ಮೇ ಜೂನ್. ಸೊ ಅರೌಂಡ್ ಜೂನ್ ಮಂತ್ ಇಂದ ಜೂನ್ ಜುಲೈ ಈ ಟೈಮಲ್ಲಿ ಏನಾಗುತ್ತೆ ರೈನಿ ಸೀಸನ್ ಶುರು ಆಗುತ್ತೆ, ಅರೌಂಡ್ ಜುಲೈ ಮಂತ್ ಇಂದ. ಸೊ ರೈನಿ ಸೀಸನ್ ಶುರು ಆಗೋದ್ರಿಂದ ಏನಾಗುತ್ತೆ, ಸೊ ಖಾರಿಫ್ ಕ್ರಾಪ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ವೆನ್ ಇಟ್ ಇಸ್ ಸೋನ್ ಅಂದ್ರೆ ಇಟ್ ಇಸ್ ಸೋನ್ ಇನ್ ದ ಮಂತ್ ಆಫ್ ಮೇ ಅಂಡ್ ಜೂನ್. ವೆನ್ ಇಟ್ ಇಸ್ ಹಾರ್ವೆಸ್ಟೆಡ್ ಅಂತ ಯಾವಾಗ ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಹಾರ್ವೆಸ್ಟೆಡ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಂದ್ರೆ ಆಲ್ಮೋಸ್ಟ್ ಈ ರೈನಿ ಸೀಸನ್ ಮುಗಿಯೋ ಹೊತ್ತಿಗೆ ಇದನ್ನ ಹಾರ್ವೆಸ್ಟ್ ಮಾಡ್ತೀವಿ ಅಂತ. ಸೊ ದೆನ್ ಕಮ್ಸ್ ಸೊ ವೇರ್ ಇಟ್ ಇಸ್ ಗ್ರೋನ್, ಎಲ್ಲಿ ಬೆಳೀತಾರೆ ಅಂದ್ರೆ ಇನ್ ದ ಸ್ಟೇಟ್ಸ್ ಆಫ್ ಅಸ್ಸಾಂ, ವೆಸ್ಟ್ ಬೆಂಗಾಲ್, ಸೊ ಆಂಧ್ರ ಪ್ರದೇಶ್, ತೆಲಂಗಾಣ, ಕೇರಳ ಈ ಕಡೆ ಎಲ್ಲ ಖಾರಿಫ್ ಕ್ರಾಪ್ಸ್ ನ ತುಂಬಾನೇ ಬೆಳೀತಾರೆ ಅಂತ. ದೆನ್ ಕಮ್ಸ್ ಸೊ ವಿಚ್ ಆರ್ ದ ಕ್ರಾಪ್ಸ್ ದಟ್ ಆರ್ ಗ್ರೋನ್ ಇನ್ ರೈನಿ ಸೀಸನ್ ಅಂದ್ರೆ ಖಾರಿಫ್ ಕ್ರಾಪ್ಸ್. ವಿಚ್ ಆರ್ ದ ಖಾರಿಫ್ ಕ್ರಾಪ್ಸ್ ಅಂದ್ರೆ ಏನು ಅಂತಂದ್ರೆ ಪ್ಯಾಡಿ, ಮೇಸ್, ಜೋವಾ, ಸೋಯಾಬೀನ್, ಜೂಟ್ ಅಂತ. ಸೊ ಇದರಲ್ಲಿ ಪ್ಯಾಡಿಗೆ ತುಂಬಾ ವಾಟರ್ ಫೆಸಿಲಿಟಿ ಬೇಕು, ಮೇಸ್ಗೆ ಕಡಿಮೆ ಇದ್ರೂ ಸಾಕು, ಜೋವರ್ಗೆ ಕಡಿಮೆ ಇರಬೇಕು, ಸೋಯಾಬೀನ್ಗೆ ಪರವಾಗಿಲ್ಲ, ಜೂಟ್ಗೂ ಕೂಡ ತುಂಬಾ ರೈನ್ಫಾಲ್ ಬೇಕು. ರೈನ್ಫಾಲ್ ಅಂದ್ರೆ ಇರಿಗೇಷನ್ ಫೆಸಿಲಿಟೀಸ್ ಜಾಸ್ತಿ ಇರಬೇಕಂತ. ಸೊ ಪ್ಯಾಡಿ, ಮೇಸ್, ಜೋವಾ, ಸೋಯಾಬೀನ್, ಜೂಟ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಖಾರಿಫ್ ಕ್ರಾಪ್ಸ್. ದೆನ್ ಕಮ್ಸ್ ಝೇಡ್ ಕ್ರಾಪ್ಸ್ ಅಂದ್ರೆ ಸೊ ದ ಕ್ರಾಪ್ಸ್ ದಟ್ ಆರ್ ಗ್ರೋನ್ ಇನ್ ಬಿಟ್ವೀನ್ ಖಾರಿಫ್ ಕ್ರಾಪ್ ಅಂಡ್ ರಾಬಿ ಕ್ರಾಪ್. ಖಾರಿಫ್ ಮತ್ತೆ ರಾಬಿ ಕ್ರಾಪ್ಸ್ ನಡುವೆ ಬೆಳೆಯೋ ಕ್ರಾಪ್ಸ್ ಏನಂತೀವಿ, ಸೊ ಝೇಡ್ ಕ್ರಾಪ್ಸ್ ಅಂತೀವಿ, ಜೇಡ್ ಕ್ರಾಪ್ಸ್ ಅಂತೀವಿ. ಸೊ ಈ 2 ಸೀಸನ್ ಮುಗಿದೋಯ್ತು. ಸೊ ವಿಂಟರ್ ಸೀಸನ್ ಮುಗೀತು, ರೈನಿ ಸೀಸನ್ ಮುಗೀತು, ಇನ್ನು ಉಳಿದಿರೋದು ನಮ್ಗೊಂದೇ, ಸೊ ಅದು ಸಮ್ಮರ್ ಸೀಸನ್. ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ವಿತ್ ಇರಿಗೇಷನ್ ಬೆಳೆಯುವಂತ ಕ್ರಾಪ್ಸ್ ಕೂಡ ಝೇಡ್ ಕ್ರಾಪ್ಸ್ ಅಂತ ಹೇಳ್ಬೋದು. ಸೊ ಝೇಡ್ ಕ್ರಾಪ್ಸ್ ಅಲ್ಲಿ ಯಾವ್ದಾವ್ದು ಕ್ರಾಪ್ಸ್ ಅಂತಂದ್ರೆ ಝೇಡ್ ಸೀಸನ್ ಅಲ್ಲಿ ಯಾವ್ದು ಕ್ರಾಪ್ಸ್ ಬೆಳಿತೀವಿ ಅಂದ್ರೆ ಸೊ ಇಲ್ಲಿ ನೋಡಿ, ಇಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ಪೌಡರ್ ಲೈಕ್ ವಾಟರ್ ಮೆಲನ್, ಮಸ್ಕ್ ಮೆಲನ್, ಕುಕುಂಬರ್ ಈ ತರ ಎಲ್ಲ ಝೇಡ್ ಕ್ರಾಪ್ಸ್ ಅಂತೀವಿ. ಅಂತಂದ್ರೆ ಆ ಟೈಮಲ್ಲಿ ನಿಮ್ಗೆ ನೋಡಿರ್ಬೋದು ಮ್ಯಾಂಗೋ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋದು ಈ ಸೀಸನ್ ಅಲ್ಲೇ, ಅದಕ್ಕೆ ಅವೆಲ್ಲ ಒಂದು ಝೇಡ್ ಕ್ರಾಪ್ಸ್ ಅಂತ. ಸೊ ಫ್ರೂಟ್ಸ್, ಎಷ್ಟೊಂದು ಫ್ರೂಟ್ಸ್, ವೆಜಿಟೇಬಲ್ಸ್ ಅದನ್ನೆಲ್ಲ ಝೇಡ್ ಸೀಸನ್ ಅಲ್ಲಿ ಬೆಳಿತೀವಿ ಅಂತ.
ಸೊ ಫಾರ್ಡರ್ ಅಂತಂದ್ರೆ ಮೈನ್ ಈಸ್ ಅ ಮೈನ್ ಫಾರ್ಡರ್ ಅಂತ. ಸೊ then comes here ರೈಸ್ ಎಷ್ಟು ಇರಬೇಕು ಟೆಂಪರೇಚರ್ ಅರೌಂಡ್ 20 ಹೈ ಟೆಂಪರೇಚರ್ ಇರಬೇಕು ಅರೌಂಡ್. ಸೊ ಡಿಫ್ರೆಂಟ್ ಮೇಜರ್ ಕ್ರಾಪ್ಸ್ ದಟ್ ಆರ್ ಗ್ರೋನ್ ಇನ್ ಇಂಡಿಯಾ. ನೆಕ್ಸ್ಟ್ ರೈಸ್, ವೀಟು, ಮಿಲೆಟ್ಸ್, ಈ ತರ ಬೇರೆ ಬೇರೆ ಕ್ರಾಪ್ಸ್ ಬೆಳೀತಾರೆ ಇಂಡಿಯಾದಲ್ಲಿ. ಮೇಜರ್ ಕ್ರಾಪ್ಸ್ ಯಾವ್ದು ಅಂತಂದ್ರೆ ಫಸ್ಟ್ ಸೀರಿಯಲ್ಸ್ ಅಂದ್ರೆ ಧಾನ್ಯಗಳು. ಫಸ್ಟ್ ಕಮ್ಸ್ ರೈಸ್. ಸೊ ರೈಸ್, ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ನೆಕ್ಸ್ಟ್ ಟು ಚೈನಾ. ಅಂದ್ರೆ ಇಂಡಿಯಾದಲ್ಲಿ ಸೊ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಅಂತಂದ್ರೆ ವರ್ಲ್ಡ್ ಅಲ್ಲಿ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ನೆಕ್ಸ್ಟ್ ಟು ಚೈನಾ ಅಂತ. ಸೊ ಆಲ್ಮೋಸ್ಟ್ ತುಂಬಾ ಇದನ್ನ ಕನ್ಸ್ಯೂಮ್ ಮಾಡ್ತಾರೆ ರೈಸ್. ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ, ಫ್ರಮ್ ಗುಜರಾತ್ ಟು ಅರುಣಾಚಲ್ ಪ್ರದೇಶ್, ಇದನ್ನ ತುಂಬಾ 4 ಕಾರ್ನರ್ಸ್ ಅಲ್ಲೂ ಕೂಡ ಇದನ್ನ ತುಂಬಾನೇ ಕನ್ಸ್ಯೂಮ್ ಮಾಡ್ತಾರೆ. ಇದಕ್ಕೆ ರಿಕ್ವೈರ್ಮೆಂಟ್ಸ್ ಏನು 25 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು, ಹ್ಯೂಮಿಡ್ ಕಂಡೀಷನ್ಸ್ ಕೂಡ ಇರಬೇಕು. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 100 ಸೆಂಟಿಮೀಟರ್ ರೈನ್ ಫಾಲ್ ಇರಬೇಕು. ದೆನ್ ಕಮ್ಸ್ ಇಟ್ಸ್ ಕರೆಂಟ್ಲಿ ರೈಸ್ ಈಸ್ ಗ್ರೋನ್ ಮೋರ್ ಇನ್ ದ ಸ್ಟೇಟ್ಸ್ ಆಫ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇದನ್ನ ತುಂಬಾ ಬೆಳೀತಾ ಇದ್ದಾರೆ ಅಂತ. ಸೊ ಇಟ್ ಈಸ್ ಒನ್ ಆಫ್ ದ ಮೇಜರ್ ಕ್ರಾಪ್ ದಟ್ ಈಸ್ ಗ್ರೋನ್ ಇನ್ ಇಂಡಿಯಾ. ಫಸ್ಟ್ ಮೇಜರ್ ಕ್ರಾಪ್ ದಟ್ ಈಸ್ ಗ್ರೋನ್ ಇನ್ ಇಂಡಿಯಾ ಯಾವುದು ಅಂದ್ರೆ ರೈಸ್. ಸೊ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಇನ್ ದ ವರ್ಲ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ರೈಸ್. ಅಂದ್ರೆ ವರ್ಲ್ಡ್ ಅಲ್ಲಿ ಸೆಕೆಂಡ್ ಪೊಸಿಷನ್, ಆದ್ರೆ ಇಂಡಿಯಾದಲ್ಲಿ ರೈಸ್ ನ ತುಂಬಾ ಬೆಳೀತೀವಿ ಅಂತ. ರೈಸ್ ಇಸ್ ದ ಫಸ್ಟ್ ಮೇಜರ್ ಕ್ರಾಪ್ ದಟ್ ಇಸ್ ಗ್ರೋನ್ ಇನ್ ಇಂಡಿಯಾ. ಸೊ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಇನ್ ದ ಪ್ರೊಡಕ್ಷನ್ ಆಫ್ ರೈಸ್ ಇನ್ ದ ವರ್ಲ್ಡ್ ಅಂತ. ಸೊ ವೇರ್ ಇಟ್ ಇಸ್ ಗ್ರೋನ್? ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ರಾಜಸ್ಥಾನಲ್ಲಿ ಇಂದಿರಾ ಗಾಂಧಿ ಕೆನಲ್ ಆದ್ಮೇಲೆ ಅದನ್ನ ಬೆಳೆಯಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಇರಿಗೇಷನ್ ಫೆಸಿಲಿಟೀಸು, ಕೆನಲ್ ಫೆಸಿಲಿಟೀಸು ಇಲ್ಲ, ಇರಿಗೇಷನ್ ಫೆಸಿಲಿಟೀಸು ಪ್ರಾಪರ್ ಆಗಿರ್ಬೇಕು ಅಂತ. ದೆನ್ ಕಮ್ಸ್ ವೀಟ್. ಸೊ ವೀಟ್ ಕ್ರಾಪ್ ಅಂತಂದ್ರೆ ಇದನ್ನ ಎಲ್ಲಿ ಕನ್ಸ್ಯೂಮ್ ಮಾಡ್ತಾರೆ? ವೀಟ್ ಅಂದ್ರೆ ಚಪಾತಿ ಕೂಡ ತುಂಬಾ ಕಡೆ ಕನ್ಸ್ಯೂಮ್ ಮಾಡ್ತಾರೆ. ತುಂಬಾ ಚಪಾತಿ ಎಲ್ಲಿ ಜಾಸ್ತಿ ತಿಂತಾರೆ? ಸೊ ವೀಟ್ ನ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಅವ್ರು ಜಾಸ್ತಿ ಬೆಳೀತಾರೆ. ಸೊ ಕೂಲ್ ಕಂಡೀಷನ್ ಇಸ್ ರಿಕ್ವೈರ್ಡ್, ಅದಕ್ಕೆ ಅದೊಂದು ರಾಬಿ ಕ್ರಾಪ್. So bright sunshine is required at the time of harvesting. Bright sunshine required, ಅದಕ್ಕೆ it's harvested in the month of April or May when the bright sunshine ಇರುತ್ತೆ. ಮತ್ತೆ ಸೊ ರೈನ್ಫಾಲ್ ಎಷ್ಟಿರಬೇಕು? ಅರೌಂಡ್ 50 to 75 ಸೆಂಟಿಮೀಟರ್ ರೈನ್ಫಾಲ್ ಇರಬೇಕು. ದೆನ್ ಕಮ್ಸ್ ವೇರ್ ಇಟ್ಸ್ ಗ್ರೋ ಅಂದ್ರೆ ಡೆಕ್ಕನ್ ಟ್ರಾಪ್ ಏರಿಯಾ, ಬ್ಲಾಕ್ ಸಾಯಿಲ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ಏರಿಯಾದಲ್ಲಿ, ಅಂದ್ರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ಏರಿಯಾದಲ್ಲಿ ಇದನ್ನ ತುಂಬಾನೇ ಗ್ರೋ ಮಾಡ್ತಾರೆ ಅಂತ. ದೆನ್ ಕಮ್ಸ್ ಮಿಲೆಟ್ಸ್ ಅಂತಂದ್ರೆ ಸೊ ಇದಕ್ಕೆ ಫೈಬರ್ ಕೋಟಿಂಗ್ ಇರುತ್ತೆ ಮೇಲೆ. ಸೊ ಈ ಕ್ರಾಪ್ಸ್ಗೆ ತುಂಬಾ ವಾಟರ್ ರಿಕ್ವೈರ್ಮೆಂಟ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಜೋವರ್ ಫಸ್ಟ್ ಎಕ್ಸಾಂಪಲ್. ಅದಕ್ಕೆ ಇಟ್ ಇಸ್ ಥರ್ಡ್ ಇಂಪಾರ್ಟೆಂಟ್ ಕ್ರಾಪ್ ದಟ್ ಇಸ್ ಗ್ರೋನ್ ಇನ್ ಇಂಡಿಯಾ. ಥರ್ಡ್ ಮೇಜರ್ ಕ್ರಾಪ್ ದಟ್ ಇಸ್ ಗ್ರೋನ್ ಇನ್ ಇಂಡಿಯಾ. ಫಸ್ಟ್ ರೈಸು, ಸೆಕೆಂಡ್ ವೀಟ್, ನೆಕ್ಸ್ಟ್ ಥರ್ಡ್ ಒನ್ ಜೋವರ್. ಸೊ ವೇರ್ ಇಟ್ ಇಸ್ ಗ್ರೋನ್ ಅಂದ್ರೆ ಇಟ್ಸ್ ಗ್ರೋನ್ ಸ್ಟೇಟ್ಸ್ ಆಫ್ ಗೋವಾ, ಕರ್ನಾಟಕ, ಮಧ್ಯಪ್ರದೇಶ್. ಸೊ ಇನ್ನು ಬೇರೆ ಸ್ಟೇಟ್ಸ್ ಬೆಳೀತಾರೆ, ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಬಾಜ್ರಾ, ಶಾಲೋ ಬ್ಲಾಕ್ ಸಾಯಿಲ್ ಅಂಡ್ ಸ್ಯಾಂಡಿ ಸಾಯಿಲ್ ಇಸ್ ವೆಲ್ ಸೂಟೆಡ್ ಫಾರ್ ದಿಸ್. ವೇರ್ ಇಟ್ಸ್ ಗ್ರೋನ್? ರಾಜಸ್ಥಾನ್, ಗುಜರಾತ್ and dry areas of Haryana it is grown bajra. Then comes ragi. Ragi can be grown in almost every type of soil. Example, red soil, laterite soil, alluvial soil, ಎಲ್ಲ soil ಅಲ್ಲೂ ಬೆಳಿಬೋದು, but red soil is most suited for this. Then comes Jharkhand is the highest producer of ragi in the country. It's also grown in the states of Tamil Nadu, Karnataka, etc. So ragi is rich in iron, calcium and other many micronutrients anta. Then comes maize. Maize can be used as both food and fodder. So it is both rabi crop, kharif crop and even zed crop also. So maize ಯಾವುದೇ ಸೀಸನ್ ಅಂತಿಲ್ಲ, ಎಲ್ಲಾ ಸೀಸನ್ ಅಲ್ಲೂ ಬೆಳಿಬಹುದು. ಸೊ ಕರ್ನಾಟಕದಲ್ಲೂ ಕೂಡ ಇದನ್ನ ಬೆಳಿತೀವಿ. ಕರ್ನಾಟಕ, ಉತ್ತರ ಪ್ರದೇಶ್, ಬಿಹಾರ್, ಆಂಧ್ರ ಪ್ರದೇಶ್, ಇನ್ನು ಬೇರೆ ಬೇರೆ ರೀಜನ್ಸ್ ಅಲ್ಲಿ ಇದನ್ನ ಬೆಳಿತೀವಿ. ಸೊ ರಿಕ್ವೈರ್ಮೆಂಟ್ಸ್ ಏನು ಅಂದ್ರೆ 21 to 27 ಡಿಗ್ರಿ ಟೆಂಪರೇಚರ್ ಇರಬೇಕು. ಹೈಡಿಂಗ್ ವೆರೈಟಿ ಸೀಡ್ಸ್ ಯೂಸ್ ಮಾಡಿದ್ರೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಫರ್ಟಿಲೈಸರ್ಸ್, ಒಳ್ಳೆ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರೆ ಇದು ಕೂಡ ಜಾಸ್ತಿ ಆಗುತ್ತೆ ಅಂತ.